ಎಲ್ಲರಿಗೂ ನಮಸ್ಕಾರ. ನಮ್ಮ ಮಾಧ್ಯಮ ಮಿತ್ರರಿಗೆ ನಮ್ ಜೊತೆ ಪ್ರತಿ ಕ್ಷಣ ಇಷ್ಟು ವರ್ಷ ಇಷ್ಟು ಸಪೋರ್ಟ್ ಕೊಟ್ಕೊಂಡು ನಮ್ ಜೊತೆನೆ ನಾನಂತೂ ಬೆಳೆದಿದ್ದೀನಿ ಅಂತ ಅನ್ಕೊಂತೀನಿ. ನಿಮ್ ಜೊತೆಗೆ ತುಂಬಾ ನನ್ನ ತುಂಬು ಹೃದಯದ ಧನ್ಯವಾದಗಳು ನಿಮ್ಮೆಲ್ಲರಿಗೂ. ಇವತ್ತು ಇಲ್ಲಿ ಬಂದು ಬಂದಿರೋದಕ್ಕೆ ಒಂದು ಜೋರಾದ ಚಪ್ಪಾಳೆ ನಮ್ಮ ಮಾಧ್ಯಮ ಮಿತ್ರರಿಗೆ. ಥ್ಯಾಂಕ್ ಯು ಫಾರ್ ಕಮಿಂಗ್. ಇವತ್ತು ನಮ್ಮ ಸೌತ್ ಇಂಡಿಯನ್ ಇಂಡಸ್ಟ್ರಿಯ ಸೂಪರ್ ಸ್ಟಾರ್, ಲೆಜೆಂಡ್ರಿ ಆಕ್ಟ್ರೆಸ್ ಅಂತ ಹೇಳಿದ್ರೆ ತಪ್ಪಾಗಲ್ಲ, ನಮ್ಮ ದಿಗ್ಗಜರಾದ ಡಾಕ್ಟರ್ ರಾಜ್ಕುಮಾರ್ ಅವರು, ಅಂಬರೀಶ್ ಅಂಕಲ್, ನೀವ್ ಯಾರ ಹೆಸರು ಹೇಳಿ ಅವ್ರ ಜೊತೆ ಅಭಿನಯಿಸಿದಂತ ಎಲ್ಲ, ವಿಷ್ಣು ಸರ್, ಮಮ್ಮೂಟಿ, ಮೋಹನ್ ಲಾಲ್, ನೀವು ಜಮಿನಿ ಗಣೇಶನ್, ನಿಮ್ಗೆ ಯಾರ ಹೆಸರು ಹೇಳ್ತೀರಾ ಎಲ್ಲರ ಜೊತೆ ಅಭಿನಯಿಸಿದ್ದಾರೆ ಅಂತ. ಎಸ್, ಆಕ್ಟ್ ಮಾಡಿದಾರೆ ಅವರು. ಸೊ ರವಿ ಸರ್, ಆಫ್ ಕೋರ್ಸ್, ಯಾರ ಜೊತೆ ನೀವು ಆಕ್ಟ್ ಮಾಡಿಲ್ಲ ಅಂತ ಕೇಳ್ಬೇಕು ಅವ್ರನ್ನ ಆ ತರ. ಸೊ ಶಿ ಇಸ್ ವರ್ಕ್ ವಿತ್ ಆಲ್ ದ ಸೂಪರ್ ಸ್ಟಾರ್ ಅಂಡ್ ಶಿ ಹರ್ ಸೆಲ್ಫ್ ಇಸ್ ಅ ಸೂಪರ್ ಸ್ಟಾರ್. ಸೊ ಒಂದು ಜೋರಾದ ಚಪ್ಪಾಳೆ ನಮ್ಮ ಲೆಜೆಂಡರಿ ಸೂಪರ್ ಸ್ಟಾರ್ ಊರ್ವಶಿ ಮ್ಯಾಮ್ಗೆ. ನಮ್ಮ ಕನ್ನಡ ಸಿನಿಮಾಕ್ಕೆ ಅವರು ರಾಮ ಶ್ಯಾಮ ಭಾಮ ಅಂತ ದೊಡ್ಡ ಸೂಪರ್ ಹಿಟ್ ಸಿನಿಮಾ ಆದ್ಮೇಲೆ ನಮ್ಮ ಸಿನಿಮಾದಲ್ಲಿ ಅವರು ಮತ್ತೆ ಕಾಣಿಸ್ಕೊತಾ ಇದ್ದಾರೆ. ಅದು ನಮ್ಮೆಲ್ಲರ ಒಂದು ಹೆಮ್ಮೆ, ನಮ್ಗೆ ದೇವ್ರು ಕೊಟ್ಟಂತ ಆಶೀರ್ವಾದ ಅಂತ ನಾವು ಹೇಳಕ್ ಇಷ್ಟಪಡ್ತೀವಿ. ಸೊ ಫಸ್ಟ್ ಈಗ ಟೈಟಲ್ ರಿವೀಲ್ ಮಾಡ್ಬಿಡೋದ. ನಮ್ಮ ಸಿನಿಮಾದ ಟೈಟಲ್ ನಾವಿನ್ನೂ ರಿವೀಲ್ ಮಾಡಿರ್ಲಿಲ್ಲ, ಸೊ ಅದನ್ನ ರಿವೀಲ್ ಮಾಡ್ಬಿಡ್ತೀವಿ. ಅದಾದ ನಂತರ ನಮ್ಮ ಚಿತ್ರತಂಡ ನಿಮ್ ಜೊತೆ ಕೂತ್ಕೊಂಡು ಮಾತಾಡ್ತಾರೆ. ತುಂಬಾ ಪ್ರೀತಿಯಿಂದ ಮಾಡಿದಂತ ಸಿನಿಮಾ, ತುಂಬಾ ಕಷ್ಟಪಟ್ಟು 8 ತಿಂಗಳು ಗರ್ಭಿಣಿ ಆದ್ರೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಓಡಾಡ್ಕೊಂಡು ಆದಷ್ಟು ಬೇಗ ಡೆಲಿವರ್ ಆಗ್ಬಿಡುತ್ತೆ ಅನ್ಸುತ್ತೆ, ಆತರ ಅನಿಸ್ತಿದೆ ನನಗೆ. ಬಟ್ ತುಂಬಾ ಪ್ರೀತಿಯಿಂದ ಮಾಡಿದಂತ ಸಿನಿಮಾ. ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಇರ್ಲಿ ಅಂತ ಕೇಳ್ಕೊಂತೀನಿ. ಸೊ ಲೆಟ್ಸ್ ಲಾಂಚ್ ದ ಟೈಟಲ್ ಆಫ್ ಆರ್ ಸಿನಿಮಾ. ನನ್ನ ಹೆಸರು ಅನೂಪ್ ಆಂಟನಿ ಅಂತ. ಇದು ನನ್ನ 4ನೇ ಸಿನಿಮಾ. ಮೊದಲನೇ ಕಥಾಚಿತ್ರ ಅಂತ ಮಾಡಿದ್ದೆ, ಆಮೇಲೆ ಮೆಹಬೂಬಾ ಮಾಡಿದ್ದೆ, ಆಮೇಲೆ ಈಗ ಕೋಮಲ್ ಸರ್ ಕುಟೀರ ಮಾಡಿದೀನಿ, ಅಂಡ್ ಈಗ ಹುಲಿ ನನ್ನ 4ನೇ ಸಿನಿಮಾ. ಅಂಡ್ ಈ ಸಿನಿಮಾದಲ್ಲಿ ಭುವನ್ ಸರ್ ಹೀರೋ ಆಗಿ ಇದ್ದಾರೆ. ಅಂಡ್ ಊರ್ವಶಿ ಮ್ಯಾಮ್ ನ ನಾವು ಈ ಸಿನಿಮಾದಲ್ಲಿ ಕನ್ನಡಗೆ ವಾಪಸ್ ಕರ್ಕೊಂಡ್ ಬಂದಿದ್ದೀವಿ ಆಫ್ಟರ್ ಅ ವೆರಿ ಲಾಂಗ್ ಟೈಮ್. ಅಂಡ್ ಶಿ ಇಸ್ ಪ್ಲೇಯಿಂಗ್ ಎ ವೆರಿ ಇಂಪಾರ್ಟೆಂಟ್ ರೋಲ್. She is the actual hero of the story. And ಜೊತೆಗೆ ನಮ್ಗೆ ಓಂ ಪ್ರಕಾಶ್ ರಾವ್ ಸರ್ ಬಂದು ತುಂಬಾ ಇಂಪಾರ್ಟೆಂಟ್ ಕ್ಯಾರೆಕ್ಟರ್. ಅವ್ರಿಗೆ ಒಂದು ಡಿಫ್ರೆಂಟ್ ಆಗಿರುವಂತ ಒಂದು ಕ್ಯಾರೆಕ್ಟರ್. ಅವ್ರು ತುಂಬಾ ಎಂಜಾಯ್ ಮಾಡಿದ್ರು ಈ ಕ್ಯಾರೆಕ್ಟರ್ ಮಾಡ್ತಾ. ಅಂಡ್ ಒಬ್ಬ ಕಾಮಿಡಿಯನ್ ಏನ್ ಬೇಕಾಗಿರ್ತಾನೆ ಆ ಇದಕ್ಕೆ ನಮ್ಗೆ ಹುಲಿ ಕಾರ್ತಿಕ್ ಅವ್ರು ಇದ್ದಾರೆ ಇದರಲ್ಲಿ. ಅಂಡ್ ಅಪಾರ್ಟ್ ಫ್ರಮ್ ದಿಸ್ ನಮ್ಗೆ ಪ್ರಕಾಶ್ ತುಮ್ಮಿನಾಡು ಸರ್ ಇದ್ದಾರೆ, ಅಚ್ಯುತ್ ಸರ್ ಇದ್ದಾರೆ, ಅಂಡ್ ಇನ್ನು ಇದೇ ತರ ಸ್ಟಾರ್ ಕ್ಯಾಸ್ಟ್ ಗಳಿದೆ ಸರ್. ಇದು ಸಿನಿಮಾ ಬಗ್ಗೆ. ಅಂಡ್ ಇವತ್ತು ನಮ್ಮ ಸಿನಿಮಾ ಟೈಟಲ್ ನಿಮ್ಗೋಸ್ಕರ, ಅಂದ್ರೆ ನಿಮ್ಮ ಇದರಲ್ಲಿ ಇದಾಗ್ಲಿ ಅಂತ ಫಸ್ಟ್ ಟೈಮ್ ಅನೌನ್ಸ್ ಮಾಡಿರೋದು ಹುಲಿ ಅಂತ. ಥ್ಯಾಂಕ್ ಯು ಸರ್. ಸರ್, ಒಂದು ಡಾರ್ಕ್ ಕಾಮಿಡಿ ಸಬ್ಜೆಕ್ಟ್, ಒಂದು ತಾಯಿ ಮಗನ ಕತೆ. ಏನೋ ಒಂದು ಫೈನಾನ್ಷಿಯಲ್ ಕ್ರೈಸಿಸ್ ಅಲ್ಲಿ ಸಿಗಾಕೊಂಡಾಗ ತಾಯಿ ಮಗನ ಸಿಚುವೇಶನ್ಸ್ ಏನಾಗುತ್ತೆ ಅನ್ನೋದ್ರ ಸೊ ಫೈನಾನ್ಷಿಯಲ್ ಕ್ರೈಸಿಸ್ ಸಿಗಾಕೊಂಡಾಗ ಏನಾಗುತ್ತೆ, ಅವ್ರು ಮಿಡಲ್ ಕ್ಲಾಸ್ ಸೊಸೈಟಿ ಇರೋ ಜನ ಹೆಂಗ್ ಒದ್ಲಾಡ್ತಾರೆ ಅನ್ನೋದ್ರ ಮೇಲೆ ಕಾನ್ಸೆಪ್ಟ್ ಸರ್. ನಮ್ಮ ಸಿನಿಮಾದ ಮತ್ತೊಂದು ಪಿಲ್ಲರ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಸಿನಿಮಾದಲ್ಲಿ ಓಂ ಪ್ರಕಾಶ್ ಸರ್ ತುಂಬಾನೇ ಒಂದು ಅದ್ಭುತವಾದ ಪಾತ್ರ ಮಾಡ್ತಿದ್ದಾರೆ. ಆ ಪಾತ್ರ ಏನು ಅಂತ ನಾನು ಹೇಳಲ್ಲ. ಐ ಥಿಂಕ್ ಸಿನಿಮಾ ನೀವು ನೋಡಿದ್ರೆ ತುಂಬಾ ಎಂಜಾಯ್ ಮಾಡ್ತೀರಾ. ಓಂ ಪ್ರಕಾಶ್ ಸರ್ ಆಕ್ಟರ್ ಆಗಿ ನಾವು ಡಕೋಟಾ ಎಕ್ಸ್ಪ್ರೆಸ್ ಸಿನಿಮಾದಲ್ಲಿ ತುಂಬಾ ಎಂಜಾಯ್ ಮಾಡಿದೀವಿ ಅವರನ್ನ. ಈ ಸಿನಿಮಾದಲ್ಲಿ ಸರ್ ಡಕೋಟಾ ಎಕ್ಸ್ಪ್ರೆಸ್ ಆದ್ಮೇಲೆ ಸರ್ ನಾನ್ ಹೇಳ್ತೀನಿ ಸೂಪರ್ ಬ್ಯುಸಿ ಆಗ್ಬಿಡ್ತಾರೆ. ಯಾಕಂದ್ರೆ ನಮ್ ಸಿನಿಮಾದಲ್ಲಿ ಅವರ ಪರ್ಫಾರ್ಮೆನ್ಸ್ ಅಷ್ಟು ಅದ್ಭುತವಾಗಿ ಬಂದಿದೆ. ಸೊ ಓಂ ಪ್ರಕಾಶ್ ಸರ್, ದಯವಿಟ್ಟು ನಿಮ್ಮ ಕೆಲವು ಎಕ್ಸ್ಪೀರಿಯನ್ಸಸ್ ಶೇರ್ ಮಾಡಿ. ನಾನು ಜಾಸ್ತಿ ಹೇಳೋದ ಬಟ್ ನೀವು ಸಿನಿಮಾ ನೋಡಿದ್ರೆ ತುಂಬಾ ಎಂಜಾಯ್ ಮಾಡ್ತೀರಾ. ಕಾಂಪಿಟೇಷನ್ ಇದೆ ಮ್ಯಾಮ್ಗೆ ಮತ್ತೆ ಓಂ ಪ್ರಕಾಶ್ ಸರ್ಗೆ. ಸರ್ ಅಡ್ವಾನ್ಸ್ ಪೇಮೆಂಟ್ ಬಂದಿದೆ ಅಲ್ಲ ಸರ್? ನನ್ ಬ್ಯಾಗ್ ಪೇಮೆಂಟ್ ಸೆಟ್ಲ್ ಆಗಿಲ್ವಲ್ಲ? ಅಲ್ಲ ಸರ್, 2 ದಿನ ಶೂಟಿಂಗ್ ಆಗ್ತಿದೆ. ಅವರು ತುಂಬಾ ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ. ಅಂಡ್ ಇವತ್ತನ್ನ ತೆರೆ ಮೇಲೆ ನೋಡ್ಬೋದು. ಈಗ ನಮ್ಮ ಸಿನಿಮಾದ ನಮ್ಮ ಹೀರೋ ಜೊತೆಗೇನೆ ಒಂದು ಪಾತ್ರ ಥ್ರೂ ಔಟ್ ದ ಸಿನಿಮಾ ಹೀರೋಗೆ ಸಪೋರ್ಟ್ ಹಾಕೊಂಡು ಹೋಗುವಂತ ಸಿನಿಮಾ ಅಂತ ಹೇಳಿದ್ರೆ ಪಲಾರ್ ಅನ್ನೋ ಒಂದು ಪಾತ್ರ. ಬುಲ್ಲಿ ಜೊತೆಗೆ ಬುಲ್ಲಿ ಪಲಾರ್ ಒಂದು ಕಾಂಬಿನೇಷನ್ ಸೂಪರ್ ಆಗಿದೆ ಸಿನಿಮಾದಲ್ಲಿ. ಆ ಒಂದು ಪಾತ್ರನ ನಮ್ಮ ಹುಲಿ ಕಾರ್ತಿಕ್ ಅವ್ರು ಮಾಡ್ತಾ ಇದಾರೆ. ಅವರ ಎಕ್ಸ್ಪ್ರೆಷನ್ಸ್, ಅವರ ಕಾಮಿಡಿ ಟೈಮಿಂಗ್, ಅದ್ರ ಬಗ್ಗೆ 2 ಮಾತಿಲ್ಲ.
ಸೊ ಕಾರ್ತಿಕ್ ಅವರೇ ದಯವಿಟ್ಟು ಮಾತಾಡಿ. ಸೊ ಬುಲ್ಲಿ ಇದು ಅನೂಪ್ ಸರ್ ಜೊತೆ ನಂದು 2ನೇ ಸಿನಿಮಾ. ಫಸ್ಟ್ ಕುಮಾರ್ ಸರ್ ಜೊತೆನೂ ಮಾಡಿದೆ. ಅವ್ರದ್ದು ಅಂದ್ರೆ ಅವ್ರ ರೈಟಿಂಗ್ ತುಂಬಾ ಚೆನ್ನಾಗಿರುತ್ತೆ. ಅಂದ್ರೆ ಕಾಮಿಡಿಯನ್ಸ್ ಏನ್ ಬೇಕೋ ಅದನ್ನ ರೆಡಿ ಮಾಡ್ಕೊಂಡಿರ್ತಾರೆ. ಅವ್ರ ಇಡೀ ಸಿನಿಮಾನೇ ಹ್ಯೂಮರ್ ಇಂದ ಇರುತ್ತೆ. ಅಂಡ್ ನಮ್ದು ಅದೃಷ್ಟ ಅನ್ಬೋದು, ಮೇಡಮ್ ಜೊತೆಗೆ ನಾನು ಅದನ್ನೇ ಹೇಳಿದೆ ಸರ್, ನನ್ ಕತೆ ಹೇಳಿದಾಗ ಇದು ಊರ್ವಶಿ ಮೇಡಮ್ ಮಾಡ್ತಾರೆ. ಅಂದ್ರೆ ಒಬ್ಬ ಕಾಮಿಡಿಯನ್ಗೆ ಡ್ರೀಮ್ ಇರುತ್ತಲ್ಲ, ಇಂತಿಂತವ್ರ ಜೊತೆ ಆಕ್ಟ್ ಮಾಡ್ಬೇಕು ಅಂತ. ಮೋಸ್ಟ್ಲಿ ಕಾಮಿಡಿಯನ್ ಊರ್ವಶಿ ಮ್ಯಾಮ್ ಜೊತೆ ಆಕ್ಟ್ ಮಾಡೋದಕ್ಕಿಂತ ಇನ್ನೊಂದು ದೊಡ್ಡ ಅದೃಷ್ಟ ಇಲ್ಲ ಅನ್ಸುತ್ತೆ. ಅದಾದ್ಮೇಲೆ ಇನ್ನು ನಮ್ ಕನ್ನಡದಲ್ಲಿ ಲೆಜೆಂಡ್ ಓಂ ಪ್ರಕಾಶ್ ಸರ್ ಮೊನ್ನೆ ಇಂಟರ್ವ್ಯೂ ನೋಡೋ ತಲೆಕೆಟ್ಟೋಗ್ಬಿಟ್ಟಿತ್ತು ನಮ್ಗೆಲ್ಲ. ಸೊ ಕಟ್ ಮಾಡಿದ್ರೆ ಸರ್ ಜೊತೆ ಸಿನಿಮಾ ಮಾಡೋ ಅವಕಾಶ. ಸೊ ಅಂಡ್ ಹರ್ಷಿತಾ ಮೇಡಮ್, ಭುವನ್ ಸರ್, ತುಂಬಾ ಭುವನ್ ಸರ್ಗೂ ನಂಗೂ ಅಷ್ಟು ಪರಿಚಯ ಇರ್ಲಿಲ್ಲ. ಬಟ್ ಇವಾಗ ಎಷ್ಟು ಕ್ಲೋಸ್ ಆಗಿದೀವಿ ಅಂದ್ರೆ ನಿಜವಾಗ ನಾವ್ ಈಗ ಆಕ್ಟ್ ಮಾಡ್ತಾ ಮಾತಾಡೋದು, ಬ್ರೋ ನಾವು ಕ್ಯಾರೆಕ್ಟರ್ ಇಳಿದ್ಬಿಟ್ಟಿದೀವಿ, ಅಷ್ಟು ಕ್ಲೋಸ್ ಆಗ್ಬಿಟ್ಟಿದೀವಿ ಅಂತ. ಅಂಡ್ ಮೇಡಮ್ ಸಿಕ್ಕಾಪಟ್ಟೆ ಓಡಾಡ್ತಾ ಇರ್ತಾರೆ. ಇನ್ ನಂಗ್ ಭಯ, ಇವತ್ತೆಲ್ಲ ಇವ್ರು ಪೇಮೆಂಟ್ ತರ್ತಾರೆ, ಹಿಂಗೆ ಓಡಾಡಿದ್ರೆ 4 ದಿನಕ್ಕೆ ಇನ್ನೊಂದು ಮಗು ಪೇಮೆಂಟ್ ಹಿಡ್ಕೊ ಬರುತ್ತೇನೋ ಅಂತ ಅಷ್ಟು ಓಡಾಡ್ತಾರೆ. ಥ್ಯಾಂಕ್ ಯು ಮೇಡಮ್. ಇಡೀ ಟೀಮ್ ಇಂದ ತುಂಬಾ ಸಪೋರ್ಟ್ ಇದೆ. ಸೊ ನಮ್ಮ ಬುಲ್ಲಿಗೆ ನಿಮ್ಮ ಎಲ್ಲರೂ ಸಪೋರ್ಟ್ ಇರ್ಲಿ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಥ್ಯಾಂಕ್ ಯು ಸರ್, ಈ ಸಿನಿಮಾದಲ್ಲಿ ನನ್ನಂತ ಪುಟ್ಟ ಕಲಾವಿದನ ಇಷ್ಟು ದೊಡ್ಡ ಆಕ್ಟರ್ ಜೊತೆಗೆ ಆಕ್ಟ್ ಮಾಡಿಸಿದ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಅನೂಪ್ ಸರ್. ಅಂಡ್ ಇವ್ರ ಜೊತೆ ಬೇರೆ ಆಕ್ಟ್ ಮಾಡ್ಬಿಟ್ಟಿದೀನಿ, ಅದು ಇನ್ನೂ ಅದೃಷ್ಟ. ಥ್ಯಾಂಕ್ ಯು. ಕಲಾವಿದ ಅಂತ ಈಗ ನಮ್ಮ ಸಿನಿಮಾದ ಆಕ್ಚುಲ್ ಪುಟ್ಟ ಕಲಾವಿದ, ಎಲ್ಲರನ್ನ ಮೀರಿಸುವಂತ ನಟ, ಈಗ್ಲೇನೆ ಒಬ್ಬ ಚೈಲ್ಡ್ ಆಟಮ್ ಬಾಂಬ್ ಅಂತ ನಾನು ಹೇಳಿದ್ರೆ ತಪ್ಪಾಗಲ್ಲ, ಆರ್ಯ ಸ್ವರೂಪ್. ನಮಸ್ಕಾರ. ಬಂದಿರೋ ಮಾಧ್ಯಮದವರಿಗೆ ನಮಸ್ಕಾರ. ಆಕ್ಚುಲಿ ಅನೂಪ್ ಸರ್ ಈ ಕತೆ ಹೇಳ್ಬೇಕಾದ್ರೆ ತುಂಬಾ ನಕ್ಕಿದೀವಿ ನಾವು ಅವತ್ತು. ಆವಾಗ್ಲೇನೆ ನಮ್ಗೆ ಒಂಥರ ಈ ಸಿನಿಮಾ ಹಿಟ್ ಅಂತ ಒಂದು ಸ್ಟ್ರಾಂಗ್ ಫೀಲಿಂಗ್ ಇದೆ. ಸೊ ಆ ತರ ಒಂದು ಒಳ್ಳೆ ನರೇಷನ್ ಕೊಟ್ಟಂತ ಅನೂಪ್ ಸರ್ಗೆ ಕಂಗ್ರ್ಯಾಚುಲೇಷನ್ಸ್. ಅದಾದ್ಮೇಲೆ ಒಂದು ಸ್ಟಾರ್ ಸ್ಟಡೆಡ್ ಇದೆ ಅಂತ ಹೇಳ್ಬೋದು. ಯಾಕಂದ್ರೆ ಹರ್ಷಿಕಾ ಅವರು ಪರ್ಟಿಕ್ಯುಲರ್ ಆಗಿ ಆ ಪಾತ್ರಕ್ಕೆ ಇದೇ ಕ್ಯಾರೆಕ್ಟರ್ ಇವರೇ ಬೇಕು ಅಂತ ಆಯ್ಕೆ ಮಾಡಿರುವಂತ ತುಂಬಾ ಅತ್ಯದ್ಭುತ ಕಲಾವಿದರಿದ್ದಾರೆ. ಆಮೇಲೆ ಸುಮಾರು ವರ್ಷಗಳ ನಂತರ ಊರ್ವಶಿ ಮೇಡಮ್ ನ ಮತ್ತೆ ಕನ್ನಡಕ್ಕೆ ಕರ್ಕೊಂಡ್ ಬಂದ ಹೆಗ್ಗಳಿಕೆ ನಮ್ಮಲ್ಲಿದೆ. ನಂತರ ಭುವನ್ ಅವರ ರಿಯಲ್ ಲೈಫ್ ಅಲ್ಲಿ ನಾವ್ ಹೆಂಗ್ ನೋಡಿದೀವೋ ಅದೇ ತರನೇ ಬುಲ್ಲಿ ಅಂತ ಹೇಳ್ಬೋದು. ಆ ತರ ವೆರಿ ಆಕ್ಟಿವ್ ಪರ್ಸನ್. ಸೊ ಚಿತ್ರತಂಡಕ್ಕೆ ಒಳ್ಳೇದಾಗ್ಲಿ. ಆಮೇಲೆ ಓಂ ಪ್ರಕಾಶ್ ಸರ್, ನಾನು ಅವ್ರೊಟ್ಟಿಗೆ ಒಂದು ಸಿನಿಮಾ ಕೆಲಸ ಮಾಡಿದೀನಿ. ಸೊ ಅದೊಂದು ಸೊ ಹಾಗಾಗಿ ತಂಡಕ್ಕೆ ಒಳ್ಳೇದಾಗ್ಲಿ. ವಿಲ್ ಬಿ ದೇರ್ ಟು ಸಪೋರ್ಟ್. ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರ. ಈ ಮೂವಿ ಬಗ್ಗೆ ಹೇಳಬೇಕು ಅಂತಂದ್ರೆ, ನನಗೆ ಮೊದಲು ಸಪೋರ್ಟ್ ಕೊಟ್ಟಿದ್ದು AVR ಗ್ರೂಪ್ ಇಂದ ಫಸ್ಟ್ ಸಪೋರ್ಟ್ ಕೊಟ್ಟಿದ್ದು ನನಗೆ. AVR ಗ್ರೂಪ್ ಸಪೋರ್ಟ್ ಇಲ್ಲ ಅಂದ್ರೆ ನನಗೆ ಮೂವಿ ಮಾಡಕ್ ಆಗ್ತಾ ಇರಲಿಲ್ಲ. ಈ ಒಂದು ವೇದಿಕೆಯಲ್ಲಿ ತುಂಬಾ ಸೀನಿಯರ್ ಎಲ್ಲ ಆಕ್ಟರ್ಗಳಿದ್ದಾರೆ. ಸೊ ಈ ಬುಲ್ಲಿ ಅನ್ನೋ ಮೂವಿಗೆ ಸಂಬಂಧಿಸಿದಂಗೆ ಹೇಳೋದಾದ್ರೆ, ಭುವನ್ ಅವರು ಬಿಟ್ರೆ ಈ ಬುಲ್ಲಿ ಅನ್ನೋ ಮೂವಿಗೆ ಇನ್ಯಾರು ಜಸ್ಟಿಫಿಕೇಶನ್ ಕೊಡಕ್ ಆಗಲ್ಲ ಅನ್ಕೊಳ್ತೀನಿ. ಅಷ್ಟು ಎನರ್ಜೆಟಿಕ್ ಆಗ್ತಾ ಇರೋದು. ಸೊ ನಮ್ಮ ಇನ್ನು ಊರ್ವಶಿ ಮೇಡಮ್ ಅವರು 729ನೇ ಮೂವಿ ಇಲ್ಲಿ ನಮ್ಮ ಈ ಕನ್ನಡದಲ್ಲಿ ಮಾಡ್ತಾ ಇರೋದು. ತುಂಬಾ ಖುಷಿ ಆಗ್ತಿದೆ. ನಮ್ಮ ಸಮೃದ್ಧ ಸ್ಟುಡಿಯೋ ಇದರಲ್ಲಿ ಬಂದಿರತಕ್ಕಂತ ಮೂವಿಗೆ ಮೇಡಮ್ ಅವರು ಇಲ್ಲಿ ಆಕ್ಟ್ ಮಾಡ್ತಾ ಇರೋದು ತುಂಬಾ ಖುಷಿ ಆಗ್ತಾ ಇದೆ. ಮತ್ತೆ ಓಂ ಪ್ರಕಾಶ್ ಸರ್ ಅವರು ಇದ್ದಾರೆ, ತುಂಬಾ ಸೀನಿಯರ್ ಅಶೋಕ್ ಸರ್ ಅವರು ಇದ್ದಾರೆ. ಇವರೆಲ್ಲ ತುಂಬಾ ಅಂದ್ರೆ ತುಂಬಾ ಎಫರ್ಟ್ ಹಾಕಿ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ನಮ್ಮ ಪ್ರಕಾಶ್ ತುಮಿನಾಡ್ ಅವರು ಇದ್ದಾರೆ, ಹುಲಿ ಕಾರ್ತಿಕ್ ಅವರು ಇದ್ದಾರೆ. ಮತ್ತೆ ನಮ್ಮ ಹರ್ಷಿಕಾ ಮೇಡಮ್ ಅವ್ರ ಬಗ್ಗೆ ಹೇಳಲೇಬೇಕು. ಅವ್ರು ಈಗಿರೋ ಪರಿಸ್ಥಿತಿನಲ್ಲೂ ಸಹಿತ ಇಲ್ಲೇ ಮಾರ್ನಿಂಗ್ ಟು ಈವ್ನಿಂಗ್ ಇದ್ದು, ಸೊ ಅವರು ಕಂಪ್ಲೀಟ್ ಆಗಿ ಇದನ್ನ ಮ್ಯಾನೇಜ್ ಮಾಡಿಕೊಂಡು ಅವ್ರ ಆರೋಗ್ಯದ ಕಡೆ ಗಮನ ಎಲ್ಲ ಸ್ವಲ್ಪ ಕಡಿಮೆ ಆಗಿದೆ ಅನ್ಕೊಳ್ತೀನಿ ನಾನು ಆಕ್ಚುಲಿ ಹೇಳ್ಬೇಕಂತಂದ್ರೆ. ತುಂಬಾ ಎಫರ್ಟ್ ಹಾಕಿ ಮಾಡ್ತಾ ಇದ್ದಾರೆ. ಈ ಎಲ್ಲಾ ಚಿತ್ರತಂಡಕ್ಕೆ ಒಂದು ಅದ್ಭುತವಾದ ಯಶಸ್ಸು ಸಿಗ್ಲಿ ಅಂತ ನಾನು ಕೇಳ್ಕೊಳ್ತಾ, ಈ ಚಿತ್ರ ಬುಲ್ಲಿ ಅನ್ನೋ ಚಿತ್ರ ಒಂದು ಒಳ್ಳೆ ಒಂದು ಇದನ್ನ ಒಂದು 100 days ವರೆಗೂ ಹೋಗ್ಲಿ ಅಂತ ನಾನು ಕೇಳ್ಕೊಳ್ತಾ, ಪರಕಾಯ ಪ್ರವೇಶ ಅಂತಾರಲ್ಲ ಸರ್, ಪರಕಾಯ ಪ್ರವೇಶ ಮಾಡ್ಬಿಟ್ಟಿದ್ದಾರೆ. ಸೊ ಅದು ನೀವು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಆಕ್ಚುಲಿ ಆಕರ್ಷ್ ಅವ್ರು ಹೇಳಿದ್ರು, ನಾವು ರಿಯಲ್ ಲೈಫ್ ಅಲ್ಲಿ ನೋಡಿದ ಅದೇನೇ ಬುಲ್ಲಿ ಅಂತ ನಾವು ನೋಡಿದೀವಿ. ಅಂದ್ರೆ ಅದು ಹೇಗೆ ಅಂದ್ರೆ ಪರ್ಸನಲ್ ಫ್ಯಾಮಿಲಿ ಮಾತ್ರ ಆ ಒಂದು ಫನ್ ಸೈಡ್ ನ ಭುವನ್ ನೋಡಿರೋದು. ತುಂಬಾ ಜನರಿಗೆ ಭುವನ್ ಅಂದ್ರೆ ತುಂಬಾ ಆಟಿಟ್ಯೂಡ್, ತುಂಬಾ ಅಹಂಕಾರ, ತುಂಬಾ ಮಾತಾಡಲ್ಲ, ನಗದೇ ಇಲ್ಲ ಅನ್ನೋ ಒಂದು ಇದಿದೆ. ಬಟ್ ಈ ಪಾತ್ರ ತುಂಬಾ ಫನ್ನಿ ಆಗಿದೆ. ಅವರಿಗೆ ಖಂಡಿತ ಇಟ್ ಇಸ್ ಅ ಚಾಲೆಂಜ್ ಅಂಡ್ ಹಿ ಈಸ್ ಡೂಯಿಂಗ್ ಅನ್ ಅಮೇಸಿಂಗ್ ಜಾಬ್. ಸೊ ಮಾತಾಡಿ ಭುವನ್ ಅವರೇ. ಎಲ್ರಿಗೂ ನಮಸ್ಕಾರ. ವೇದಿಕೆಯ ಮೇಲಿರುವಂತ ಗಣ್ಯರಿಗೆಲ್ಲ ನನ್ನ ನಮಸ್ಕಾರಗಳು. ಮಾಧ್ಯಮದ ಮಿತ್ರರಿಗೆ ನನ್ನ ನಮಸ್ಕಾರಗಳು. 6 ವರ್ಷದ ಹಿಂದೆ ನಾನು ಮತ್ತೆ ಹರ್ಷಿಕಾ ಅವರು ಎಲ್ಲೋ ಟ್ರಾವೆಲ್ ಮಾಡ್ತಿದ್ದಾಗ ಒಂದು
ಟ್ರೈನಲ್ಲಿ ಇರಬೇಕು, ಪ್ರಾಬಬ್ಲಿ ಜರ್ಮನಿಲಿಲ್ಲ. ಆವಾಗ ನಾವು ಹೇಳ್ತಾ ಇದ್ದೆ ಹರ್ಷಿಕಾ ಅವರಿಗೆ, ಸುಮಾರು ನಟ ನಟಿಯರ ಜೊತೆ ನಟನೆ ಮಾಡುವಂತ ಆಸೆ ಇದೆ, ಆದ್ರೆ ಅದರಲ್ಲಿ ನನಗೆ ನಂಬರ್ 1 ಅಂತಿರೋದು ಊರ್ವಶಿ ಅಮ್ಮ ಅಂತ 6 ವರ್ಷದಿಂದ ನಾವು ಮಾತಾಡ್ಕೊಂಡು ಟ್ರೈನಲ್ಲಿ ಹೋಗಿದ್ವಿ ಚೆಕ್ ರಿಪಬ್ಲಿಕ್ ಇಂದ ಜರ್ಮನಿಗೆ. ಆವಾಗಿಂದಾನೇ ಕನಸನ್ನ ಕಾಣ್ತಾ ಇದ್ವಿ ಊರ್ವಶಿ ಅಮ್ಮನ ಜೊತೆ ಒಂದು ನಟನೆ ಮಾಡಬೇಕು ಅನ್ನುವಂಥದ್ದು. ಅದಾದ್ಮೇಲೆ ಒಂದು 3 ವರ್ಷ ಬ್ರೇಕ್ ಆಯ್ತು, ಮದುವೆ, ಬಿಸ್ನೆಸ್ ಅದು ಇದು ಅಂತ. ಅದಾದ್ಮೇಲೆ ಸಿನಿಮಾಗೆ ವಾಪಸ್ ಬಂದೆ, ಕೆಲವೊಂದು ಸಿನಿಮಾಗಳನ್ನ ಸೈನ್ ಮಾಡಿದೆ, ಅದ್ರ ಜೊತೆ ಕಥೆಗಳನ್ನ ಕೇಳ್ತಾ ಇದ್ದೆ. ನನಗೆ ಏನನ್ಸ್ತು ಅಂತಂದ್ರೆ, ನಮ್ಮ ಇಂಡಸ್ಟ್ರಿಯಲ್ಲಿ ಬರ್ತಿರುವಂತ 350 ಸಿನಿಮಾಗಳಲ್ಲಿ ಆಲ್ಮೋಸ್ಟ್ ಎಲ್ಲದರಲ್ಲೂ ಫೈಟು, ಮಾಸು, ಬೀಳೋದು, ಏಳೋದು, ಹೊಡೆಯೋದು, ಬಡಿಯೋದೇ ಇರುತ್ತೆ. ಏನೋ ಒಂದು ವಿಭಿನ್ನವಾಗಿ ಮಾಡೋಣ ಅಂತ ಕಥೆಗಳನ್ನು ಕೇಳ್ತಾ ಇದ್ವಿ. ಆ ಸಮಯದಲ್ಲಿ ನನಗೆ ಅನೂಪ್ ಆಂಟನಿ ಅವರ ಈ ಒಂದು ಅದ್ಭುತವಾದ ಕಥೆಯನ್ನು ಕೇಳಿದೆ, ತುಂಬಾ ಖುಷಿ ಆಯ್ತು. ಇದು ಒಂದು ಔಟ್ ಅಂಡ್ ಔಟ್ ಕಾಮಿಡಿ ಸಿನಿಮಾ. ಅಂಡ್ ಅವರು ಕೂಡ ಈ ಪಾತ್ರಕ್ಕೆ ಅಮ್ಮನ ಪಾತ್ರ ಬರುತ್ತೆ. ಈಗ ಇದೊಂದು ಅವ್ರು ಹೇಳ್ದಂಗೆ ಅಮ್ಮ ಮತ್ತೆ ಮಗನ ಮಧ್ಯೆ ನಡೆಯುವಂತ ಒಂದು ಕತೆ. ಸೊ ಅಮ್ಮನ ಪಾತ್ರಕ್ಕೆ ಅವರು ಊರ್ವಶಿ ಅವ್ರನ್ನ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಸರ್ ಅಂದ್ರು. ಆವಾಗ ನನಗನ್ಸ್ತು, ಎಸ್, ಎಲ್ಲೋ ಒಂದ್ ಕಡೆ ಎಲ್ಲ ಕೂಡ್ ಬರ್ತಾ ಇದೆ, ನಾವು ಈ ಸಿನಿಮಾ ಮಾಡಬೇಕು ಅಂತ ಹೇಳಿ ಆಲ್ಮೋಸ್ಟ್ 1 ವರ್ಷ ನಮ್ಮ ಮೇಡಮ್ನ ಕಾಂಟ್ಯಾಕ್ಟ್ ಮಾಡೋ ಪ್ರಯತ್ನ ಮಾಡಿದ್ವಿ. ಮೇಡಮ್ ಸಿಗ್ಲಿಲ್ಲ. ಆಮೇಲೆ ಅವ್ರ ಮ್ಯಾನೇಜರ್ ಸಿಕ್ಕಿದ್ರು, ಅವ್ರನ್ನ ಭೇಟಿ ಆದ್ವಿ, ಮಾತಾಡಿದ್ವಿ, ಆದ್ರೂ ಕೂಡ ಮುಂದೆ ಹೋಗ್ತಾ ಇಲ್ಲ. ಆಮೇಲೆ ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ನಮಗೊಂದು 20 ನಿಮಿಷ ಕೊಡಿ ಮೇಡಮ್, ನಾವು ಬರ್ತೀವಿ, ನೀವು ಎಲ್ಲೇ ಇದ್ರು ಬರ್ತೀವಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಆಗ ನಮ್ಮ ಬಾಬು ಸರ್ ಅವರು ಮಾತಾಡಿ ಕನೆಕ್ಟ್ ಮಾಡಿ ನಮ್ಮ ಊರ್ವಶಿ ಚೇಚಿ ಅವರನ್ನ ಭೇಟಿ ಆದ್ವಿ. ಭೇಟಿ ಆಗಿ ಅವ್ರ ಕತೆ ಕೇಳಾದ್ಮೇಲೆ ಅವ್ರು ತುಂಬಾ ಇಷ್ಟಪಟ್ಟು ನಾನು ಕೂಡ ಇದು ಒಂದು ಒಳ್ಳೆ ಕತೆ ಮಾಡಬೇಕು ಅಂತಿತ್ತು, ಕನ್ನಡ ಒಂದು ಸುಮಾರು ದಿವಸ ಆಗಿತ್ತು, ನಾನು ಮಾಡಬೇಕು ಅಂತ ಆಸೆ ಇದೆ, ನಾನು ನಿಮ್ ಜೊತೆ ನಿಲ್ತೀನಿ ಅಂತ ನನ್ನ ಜೊತೆ ನಿಂತರು. ಸೊ ಫಸ್ಟ್ ಆಫ್ ಆಲ್ ನಾನು ನಮ್ಮ ಊರ್ವಶಿ ಚೇಚಿಗೆ ಮನದಾಳದಿಂದ ಥ್ಯಾಂಕ್ ಯು ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಚೇಚಿ, ರಿಯಲಿ ಮೀನ್ಸ್ ಅ ಲಾಟ್. ನಮ್ಮಂತ ಅಪ್ಕಮಿಂಗ್ ಕಲಾವಿದರಿಗೆ, ಅಪ್ಕಮಿಂಗ್ ಡೈರೆಕ್ಟರ್ಸ್, ಅಪ್ಕಮಿಂಗ್ ಟೀಮ್ಗೆ ನೀವು ಬಂದು ಕೊಟ್ಟಿರುವಂತ ಸಾಥು ನಾವು ಯಾವತ್ತೂ ನೆನ್ಪಿಟ್ಕೋತೀವಿ. ಇಟ್ ವಿಲ್ ಬಿ ಆಲ್ವೇಸ್ ಇನ್ ಅ ಹಾರ್ಟ್, ಇಟ್ಸ್ ಎಟ್ಸ್ ಇನ್ ಅ ಹಾರ್ಟ್. ಥ್ಯಾಂಕ್ ಯು ಸೋ ಮಚ್. ಹಾಗೆ ಇದೊಂದು 100% ಕಾಮಿಡಿ ಸಿನಿಮಾ, ಅಂದ್ರೆ ಡಾರ್ಕ್ ಕಾಮಿಡಿ, ಅಂದ್ರೆ ಒಂದು ಡಾರ್ಕ್ ಸಟೈರ್, ಸೊಸೈಟಿಯ ಒಂದು ಡಾರ್ಕ್ ಸಟೈರ್ ಅನ್ನ ನಾವೊಂದು ತಮಾಷೆ ರೀತಿಯಲ್ಲಿ ತೋರಿಸಿರುವಂತದ್ದು. ಶುರುವಿಂದ ಕೊನೆವರೆಗೂ ಇದು ಕಾಮಿಡಿನೇ ಇರುವಂತದ್ದು. ಬಟ್ ಕಾಮಿಡಿ ಅಂತಂದ್ರೆ ನಾವು ಜನರನ್ನು ನಗಿಸುವಂತ ಪ್ರಯತ್ನ ಮಾಡಿಲ್ಲ, ಆದ್ರೆ ಆ ಕಥೆನೇ, ಆ ಸನ್ನಿವೇಶಗಳೇ, ಆ ಪಾತ್ರಗಳೇ ಹಾಗಿವೆ. ಸೊ ಓಂ ಪ್ರಕಾಶ್ ಸರ್ ಹೇಳಿದ್ರು, ಅವ್ರದ್ದು ಮತ್ತೆ ಊರ್ವಶಿ ಅಮ್ಮ ಅವರು ಕಾಂಬಿನೇಷನ್ ಅಲ್ಲಿ ಒಬ್ಬರನ್ನೊಬ್ರು ಬೀಟ್ ಮಾಡೋದು, ಅವ್ರು ಇವ್ರನ್ನ ಬೀಟ್ ಮಾಡೋದು, ಆ ತರದಲ್ಲಿ ಒಂದು ಕಾಂಪಿಟೇಷನ್ ಅಲ್ಲಿ ಬ್ಯೂಟಿಫುಲ್ ಆಗಿ ಪರ್ಫಾರ್ಮೆನ್ಸಸ್ ಬಂದಿದೆ. ಅಂಡ್ ನಾವು ಇವಾಗ RR ಇಲ್ಲದೆ, ಏನು ಡಿಜಿಟಲ್ ಕರೆಕ್ಷನ್ಸ್ ಇಲ್ಲದೆ, ಕಲರ್ ಕರೆಕ್ಷನ್ಸ್ ಇಲ್ಲದೆ ಕೂತ್ಕೊಂಡು ನೋಡಿ ತುಂಬಾ ಎಂಜಾಯ್ ಮಾಡ್ತಿರುವಂತ ಸಿನಿಮಾ. ಇವಾಗ ಕೂಡ ಇಲ್ಲಿ ಏನ್ ಆನ್ಲೈನ್ ಎಡಿಟ್ ಆಗುತ್ತೆ ಅದ್ರಲ್ಲಿ ತುಂಬಾ ಎಂಜಾಯ್ ಮಾಡ್ಕೊತಾ ಇದ್ವಿ. ಅಂಡ್ ನನಗೆ ಪರ್ಸನಲ್ ಆಗಿ ಕಾಮಿಡಿ ಅನ್ನುವಂಥದ್ದು ರಿಯಲ್ ಲೈಫ್ ಅಲ್ಲಿ ನಾವೇನೋ ಕಾಮಿಡಿ ಅದು ಇದು ಕಾಲೆಳೆಯೋದೆಲ್ಲ ಮಾಡ್ಕೊಂಡು ಇದ್ಬಿಡ್ತೀವಿ, ಬಟ್ ಸಿನಿಮಾದಲ್ಲಿ ಮಾಡುವಂಥದ್ದು ಇಟ್ ವಾಸ್ ವೆರಿ ಡಿಫಿಕಲ್ಟ್. ನನಗೆ ಮೊದಲನೇ ಎಕ್ಸ್ಪೀರಿಯನ್ಸ್ ಇದೆ. ಯಾಕೆಂತಂದ್ರೆ ಆ ಕಾಮಿಡಿ ಟೈಮಿಂಗ್ ಇರಲಿ, ಆ ಎಕ್ಸ್ಪ್ರೆಷನ್ಸ್ ಇರಲಿ, ಕಾಮಿಡಿ ಮಾಡಿದಾಗ ನಾವು ಹೆಂಗ್ ಕಾಣ್ತಾ ಇದೀವಿ ಅಥವಾ ನಮ್ಮ ಪ್ರೆಸೆನ್ಸ್ ಹೇಗಿದೆ ಅದನ್ನೆಲ್ಲ ನಾವು ಮರೆತು ಮಾಡಬೇಕು ಅಂತ ನಮ್ಮ ಊರ್ವಶಿ ಮೇಡಮ್ ಅವ್ರು ಹೇಳ್ಕೊಟ್ರು. ಸೊ ಆ ತರದಲ್ಲಿ ಮಾಡುವಂತ ಒಂದು ಸಿನಿಮಾ. ಅಂಡ್ ಎಲ್ಲರೂ ಬಂದು ನೋಡಿದವರೆಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಹೇಳಿದಾಗ ತುಂಬಾ ಖುಷಿ ಆಗುತ್ತೆ. ಒಂದು ಹೊಸ ಪ್ರಯತ್ನಕ್ಕೆ ಎಲ್ಲರ ಸಪೋರ್ಟ್ ಸಿಕ್ಕಿರುವಂಥದ್ದು ತುಂಬಾ ಖುಷಿ ಆಗುತ್ತೆ. ಅಂಡ್ ಇವ್ರು ನಮ್ಮ ಪ್ರೊಡ್ಯೂಸರ್ ಹೇಳಿದಂಗೆ ಇಟ್ಸ್ ಅನ್ ಅಬ್ಸಲ್ಯೂಟ್ಲಿ ಗ್ರೇಟ್ ಕಾಸ್ಟ್. ನಮ್ಮ ಕಾಸ್ಟಿಂಗ್ ತುಂಬಾ ಅದ್ಭುತವಾಗಿದೆ, ರೈಟಿಂಗ್ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ನಮ್ಮ ಡೈರೆಕ್ಟರ್ ಅವರು. ಆಮೇಲೆ ಎಲ್ಲ ಲೊಕೇಶನ್ ಇಂದ ಹಿಡಿದು ಎಲ್ಲ ಕೂಡ ನಾವು 2 ವರ್ಷದ ಮಟ್ಟಿಗೆ ನಾವೆಲ್ಲ ಕೂತ್ಕೊಂಡು ಪ್ಲಾನ್ ಮಾಡಿ, ಎಲ್ಲೂ ಕೂಡ ತಪ್ಪಾಗಬಾರ್ದು, ಲೆಟ್ಸ್ ಮ್ಯಾನುಫ್ಯಾಕ್ಚರ್ ಹಿಟ್ ಅಂತ ಹೇಳಿ ಪ್ಲಾನ್ ಮಾಡುವಂಥದ್ದು. ಸೊ ಅದ್ರ ಪ್ರಕಾರ ತುಂಬಾ ಚೆನ್ನಾಗಿ ಬಂದಿರುವಂಥದ್ದು. ಸೊ ನಮಗ್ ತುಂಬಾ ಹೆಮ್ಮೆ ಇದೆ. ಬಟ್ ಅಗೇನ್ ಇಷ್ಟೆಲ್ಲ ಆಗೋದಕ್ಕೆ ಹಲವಾರು ಜನ ಇದಕ್ಕೆ ಕಾರಣರಾಗಿರ್ತಾರೆ. ಹಲವಾರು ತೊಂದರೆಗಳು ಶುರುವಲ್ಲಿ ಬಂದರೂ ಕೂಡ ಅದನ್ನೆಲ್ಲ ನಾವು ಮೆಟ್ಟಿ ಮುಂದೆ ಬಂದಿದ್ದೀವಿ. ಅದರಲ್ಲಿ ಒನ್ ಆಫ್ ದ ಪರ್ಸನ್ ನಮಗೆ ನಮ್ಮ ಕಷ್ಟದ ಸಮಯದಲ್ಲಿ ಶುರುವಲ್ಲಿ ನಮಗೆ ಸಪೋರ್ಟ್ ಮಾಡಿದವರು ಅರವಿಂದ್ ರೆಡ್ಡಿ ಸರ್ ಅವರು ಇವತ್ತಿಲ್ಲ ಇಲ್ಲಿ. ಸೊ ಅವ್ರನ್ನ ನೆನೆಸ್ಕೊಳ್ಳೇಬೇಕು. ನಾವು ಕಷ್ಟದ ಸಮಯದಲ್ಲಿ ಅವ್ರ ಹತ್ರ ಹೋದಾಗ ನಾನಿದ್ದೇನೆ ಕಣೋ ಅಂತ ಹೇಳಿ ನಮ್ಮ ಜೊತೆ ನಿಂತರು. ಅವರು ಇವ್ರನ್ನ ಮಾತಾಡಿಸಿ ಎಲ್ಲ ಆಗಿ ತುಂಬಾ ಚೆನ್ನಾಗಿ
ಕೆಲಸಗಳ ಕಾರ್ಯಗಳು ಆಯ್ತು. ಸೊ ಅವ್ರನ್ನ ನೆನಪಿಸ್ಕೋಬೇಕು ನಾವು. ಅದೇ ರೀತಿ ನಮ್ಮ ಡೈರೆಕ್ಟರ್ ಅವರು ಪಾಪ ಅವ್ರ ಅಮ್ಮನಿಗೆ ಹುಷಾರಿಲ್ದಿದ್ರು ಕೂಡ ಹಲವಾರು ನನ್ನ ಪ್ರಕಾರ ನಮ್ಮ ಜೊತೆನೆ ಕೂತ್ಕೊಂಡು ಅವರೊಂದು 25 ನರೇಷನ್ ಕೊಟ್ಟಿರ್ಬೇಕು ಅಂತ ಅನ್ಕೋತೀನಿ ಪಾಪ. ಸೊ ಪಾಪ ಥ್ಯಾಂಕ್ ಯು ಡೈರೆಕ್ಟ್ರೆ. ಅಂಡ್ ಓಂ ಪ್ರಕಾಶ್ ಸರ್, ಹಿ ವಾಸ್ ಫ್ಯಾಂಟಾಸ್ಟಿಕ್. ನಾವು ಫೋನ್ ಮಾಡಿದಾಗ ಹೇಳಿ ಸರ್ ಅಂದ್ರು. ಅವರು ಆಕ್ಚುಲಿ ಆತರ ತುಂಬಾ ಸರ್ಕ್ಯಾಸ್ಟಿಕ್ ಆಗಿ ಅಂದ್ರೋ ಇಲ್ವೋ ಅಂತ ಅನ್ಕೋತಾ ಇದ್ದೆ, ಆದ್ರೆ ಅದು ರಿಯಲ್ ಆಗಿ ಮಾತಾಡಿದ್ರು, ನಮ್ಗೆ ಕನ್ಫರ್ಮ್ ಮಾಡಿದ್ರು, ಬಂದು ನಮ್ಗೆ ತುಂಬಾ ಅದ್ಭುತವಾಗಿ ಒಂದು ನಮಗೋಸ್ಕರ ಒಂದು ಅವ್ರು ತುಂಬಾ ಚಾರ್ಜ್ ಮಾಡದೆ ಬಂದು ಮಾಡಿಕೊಟ್ರು ನಮ್ಗೆ ಒಳ್ಳೆ ಇದಕ್ಕೆ. ಸೊ ಥ್ಯಾಂಕ್ ಯು ಓಂ ಪ್ರಕಾಶ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಹಾಗೆ ನಮ್ಮ ಹುಲಿ ಕಾರ್ತಿಕ್ ಅವರು ಕಾಮಿಡಿ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಸೊ ಅವ್ರಿಗೂ ಕೂಡ ಈ ಸಿನಿಮಾ ಇಲ್ ಬಿ ಗ್ರೇಟ್ ಇದು ಅಂತ ನಾನು ಅಂಡ್ ನಮ್ಮ ಹಲವಾರು ಆರ್ಟಿಸ್ಟ್ಗಳಿದ್ದಾರೆ. ಒನ್ ಆಫ್ ದ ಇದು ಆರ್ಟಿಸ್ಟ್ ಇಸ್ ಅಚ್ಯುತ್ ರಾವ್ ಅವರು. ಅವರೊಂದು ಸ್ವಲ್ಪ ನೆಗೆಟಿವ್ ಶೇಡ್ ಇರುವಂತ ಒಂದು ಪಾತ್ರ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ಅವ್ರದ್ದು ಮೊನ್ನೆ ಒಂದು ಶಾರ್ಟ್ ನಾವು ಶೂಟ್ ಮಾಡಿದ್ವಿ, ಒಂದು ಬಿಲ್ಡಪ್ ತರ ಇರುವಂತದ್ದು. ಇಟ್ಸ್ ಕಮ್ ಔಟ್ ಎಕ್ಸ್ಟ್ರಾರ್ಡಿನರಿ. ಅಂಡ್ ಅವ್ರದ್ದು ಮತ್ತೆ ನಮ್ಮ ಊರ್ವಶಿ ಮೇಡಮ್ ಅವ್ರ ಕಾಂಬಿನೇಷನ್ ಅದು ಕೂಡ ಅದ್ಭುತವಾಗಿದೆ. ಅಂಡ್ ಇಟ್ಸ್ ಕಾಂಟ್ರಾಸ್ಟಿಂಗ್ ಒಂಥರ ಕ್ಯಾರೆಕ್ಟರ್ಸ್ ಅವರಿಬ್ಬರದ್ದು, ಅದು ಕೂಡ ಅದ್ಭುತವಾಗಿ ಬಂದಿದೆ. ಪ್ರಕಾಶ್ ತುಂಬಿನಾಡ್ ಅವ್ರ ಪಾತ್ರ ಅಂತೂ ಸಣ್ಣ ಪಾತ್ರ, ಆದ್ರೆ ನಾವೆಲ್ಲ ಬಿದ್ದು ನಕ್ಕಿದೀವಿ ಅಲ್ಲಿ ಸೆಟ್ ಅಲ್ಲಿ. ಹಾಗೆ ನಮ್ಮ ಗುಂಡ ಆರ್ಯ ಅವರು, ಸೊ ಅವರು ಕೂಡ ನಮ್ಗೆ ಶೂಟಿಂಗ್ ಗಿಂತ ಅಲ್ಲಿ ಕ್ಯಾಮ್ರಾದ ಶೂಟ್ ಮಾಡೋದಕ್ಕಿಂತ ಆಫ್ ಕ್ಯಾಮ್ರಾ ಮಾಡುವಂತ ಗಲಾಟೆಗಳು, ಅವರ ತುಂಟಾಟಗಳು, ಇದನ್ನ ನಾವು ತುಂಬಾ ಎಂಜಾಯ್ ಮಾಡಿದ್ದೀವಿ. ಅಂಡ್ ಈ ಆಕ್ಚುಲಿ ನಮ್ಮ ಸಿನಿಮಾ ಕಂಪ್ಲೀಟ್ ಆಗಿಲ್ಲ ಇನ್ನು 17 ಡೇಸ್ ಮುಗ್ದಿದೆ. ಫಸ್ಟ್ ಶೆಡ್ಯೂಲ್ ಮುಗೀತು. ಇವತ್ತಿಗೆ ನಮ್ಮ ಉರುಷ್ಯಮ್ಮಂದು ಪಾತ್ರ ಆಲ್ಮೋಸ್ಟ್ ಕೊನೆ ಹಂತಕ್ಕೆ ಬಂದಿದೆ. ಸೊ ಅದಕ್ಕೆ ನಿಮ್ಮನ್ನೆಲ್ಲ ಕರೆಸಿ ಮಾಡುವಂಥದ್ದು. ಹಾಗೆ ನವೀನ್ ಅವರು ಅವರ ಇದು ಮೊದಲನೇ ಸಿನಿಮಾ. ಅಂಡ್ ಅವ್ರ ಮನಸ್ಸಲ್ಲಿ ಒಂದೇ ಇದ್ದಿದ್ದು, ನಾವು ಮಾತಾಡಿದವರು ಹೇಳಿದ್ರು ಏನು ಅಂತಂದ್ರೆ, ನಾನು ಇಲ್ಲಿವರೆಗೂ ಕನ್ನಡ ಇಂಡಸ್ಟ್ರಿಯಲ್ಲಿ ಕನ್ನಡ ಸಿನಿಮಾಗಳನ್ನೇ ನೋಡಿ ಬೆಳೆದವನು. ಕನ್ನಡ ಇಂಡಸ್ಟ್ರಿಯಲ್ಲಿ ಈಗ ಸ್ವಲ್ಪ ತೊಂದರೆ ತಾಪತ್ರಗಳಾಗಿರೋದಕ್ಕೆ ನಾನು ಕನ್ನಡ ಇಂಡಸ್ಟ್ರಿ ಜೊತೆ ನಿಲ್ತೀನಿ ಅಂತ ಬಂದವರು. ಸೊ ಈ ತರ ಪ್ರೊಡ್ಯೂಸರ್ಗಳನ್ನ ನಾವು ಉಳಿಸ್ಕೋಬೇಕು ಅನ್ನೋ ಒಂದು ಯೋಚನೆ ನಮಗಿದೆ. ಅಂಡ್ ಎಲ್ಲರೂ ಕೂಡ ಹೊಸಬ್ರನ್ನ ನಾವು ಸಪೋರ್ಟ್ ಮಾಡಬೇಕು. ಹೊಸ ಪ್ರೊಡ್ಯೂಸರ್ಗಳನ್ನ ನಾವು ಎಷ್ಟಾಗುತ್ತೋ ಅಷ್ಟು ಅವ್ರಿಗೆ ಸಪೋರ್ಟ್ ಮಾಡಿ ಅವ್ರಿಗೆ ಪ್ರಾಫಿಟ್ ಆಗೋ ತರ ಮಾಡಬೇಕು. ಹಾಗೆ ಆಕರ್ಷ್ ಅವರು ಒಬ್ಬ ನಟ. ಅವ್ರೀಗ ಅನುರಾಗ್ ಕಶ್ಯಪ್ ಅವ್ರ ಜೊತೆ 8 ಅಂತ ಒಂದು ಸಿನಿಮಾ ಮಾಡ್ತಾ ಇದ್ದಾರೆ. ಅದ್ರ ಜೊತೆ ನಮ್ಮ ಸಿನಿಮಾದ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಸೊ ಥ್ಯಾಂಕ್ ಯು ಅಕ್ಕು, ಥ್ಯಾಂಕ್ ಯು ನವೀನ್ ಅವರೇ. ಅಂಡ್ ಬಾಬು ಸರ್ ಬಗ್ಗೆ ಹೇಳಲೇಬೇಕು. ಅವ್ರು ಎಲ್ಲಿದಾರೋ ಗೊತ್ತಿಲ್ಲ, ಉಳಿಸ್ಕೊಂಡಿರ್ತಾರೆ ಎಲ್ಲರೂ. ಅವರು ನಮ್ಮ ಸಿನಿಮಾದ ಶುರುವಿಂದಾನೆ ನಮಗೆ ಎಲ್ಲಾ ತರದ ಸಪೋರ್ಟ್. ಒಂದು ಸಂಸಾರದಾಗೆ ಅವರು ಒಂದೇ ಮಾತು ಹೇಳಿದ್ರು, ಇವರು ಹರ್ಷಿಕಾ ಅವರು ನನ್ನ ಮಗಳ ತರ, ನಾನು ನಿಂತೀನಿ ನಿಮ್ ಜೊತೆ ಅಂತ ಹೇಳಿ. ಇಲ್ಲಿವರೆಗೂ ತುಂಬಾ ತೊಂದರೆ ತಾಪತ್ರಗಳಾದ್ರು, ಡಿಲೇಗಳಾದ್ರು, ಅದು ಇದೆಲ್ಲ ಆದ್ರೂ ಕೂಡ ಅದನ್ನೆಲ್ಲ ಹ್ಯಾಂಡಲ್ ಮಾಡಿಕೊಂಡು ಒಂದು ಬ್ಯಾಕ್ ಬೋನ್ ಆಗಿ ನಮ್ಗೆ ನಿಂತಿರುವಂತದ್ದು. ಸೊ ಅವ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಬಾಬು ಸರ್. ಅಫ್ಕೋರ್ಸ್ ವೆಂಕಟೇಶ್ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯರ್ ಸಪೋರ್ಟ್. ಹಾಗೆ ನಮ್ಮ ತಾಂತ್ರಿಕ ವರ್ಗದಲ್ಲಿ ಕ್ಯಾಮ್ರಾಮನ್ ಗುರುಪ್ರಸಾದ್ ನಾರ್ನಾಡ್ ಅಂತ, ಎಕ್ಸ್ಟ್ರೀಮ್ಲಿ ಗುಡ್ ಕ್ಯಾಮ್ರಾಮನ್. ನಾವು ವಿ ವೆರಿ ಸ್ಪೆಸಿಫಿಕ್ ದಟ್ ಸಿನಿಮಾಟೋಗ್ರಫಿ ನಮ್ಗೆ ಹಿಂಗೆ ಬೇಕು, ಔಟ್ಪುಟ್ ಹಿಂಗೆ ಬರಲೇಬೇಕು ಅಂತ ನಮ್ಗೊಂದು ಆಸೆ ಇತ್ತು. ಸೊ ಅದೇ ತರದಲ್ಲಿ ನಾನು ನಿಮ್ಗೆ ಹೇಳಿದ್ನಲ್ಲ, ಎಲ್ಲಾ ಡಿಪಾರ್ಟ್ಮೆಂಟ್ಗಳನ್ನು ನಾವು ಕೂತು ತುಂಬಾ ಇದು ಮಾಡಿ ಡಿಸೈಡ್ ಮಾಡುವಂಥದ್ದು ಇವೇ ಬೇಕು ಅಂತ. ಸೊ ಗುರುಪ್ರಸಾದ್ ವಾಸ್ ರಿಯಲಿ ಗುಡ್. ಸೊ ಅವ್ರಿಗೂ ಕೂಡ ಒಂದು ಥ್ಯಾಂಕ್ಸ್ ಅನ್ನ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ನಮ್ಮ ಎಡಿಟರ್ಸ್ ಅಂಡ್ ಎವ್ರಿಬಡಿ, ಯಾರ್ಯಾರು ನಮ್ಮ ಸಿನಿಮಾಗೆ ಇಲ್ಲಿ ಒಂದು ಸಪೋರ್ಟ್ ಮಾಡಿದಿರೋ ನಿಮ್ಗೆಲ್ರಿಗೂ, ಆರ್ಟ್ ಡೈರೆಕ್ಟರ್ ಸತೀಶ್ ಸರ್ ಅವ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಸೊ ಎನಿವೆ, ಕಮಿಂಗ್ ಟು ದ ಸಿನಿಮಾ, ಔಟ್ ಅಂಡ್ ಔಟ್ ಕಾಮಿಡಿ. ನನ್ನ ಪಾತ್ರ ಒಬ್ಬ ಯೂಸ್ಲೆಸ್ ಜೆನ್ಸಿ ಹುಡುಗನ ಪಾತ್ರ. ಅಂದ್ರೆ ಗೋಲ್ ಇಲ್ಲ, ಏಮ್ ಇಲ್ಲ, ಹೆಂಗಾದ್ರೂ ಮಾಡಿ ಬದುಕೊಂಡು ಹೋಗ್ತಾ ಇರಬೇಕು ಅನ್ನುವಂತ ಒಂದು ಪಾತ್ರ. ಸೊ ಇಲ್ಲ, ನಾನು ಜೆನ್ಸಿ ಎಲ್ರು ಹಂಗಲ್ಲ. ನಾನು ಇನ್ನು ಆಮೇಲೆ ಜೆನ್ಸಿಗಳು ನಮ್ಮೇಲೆ ರಿವೋಲ್ಟ್ ಮಾಡ್ಬಿಡ್ಬೇಡಿ. ಸೊ ಅಂದ್ರೆ ಈ ಪಾತ್ರ ಜೆನ್ಸಿ ಆಗಿ ಆತರ ಇರುವಂತದ್ದು. ಅವ್ರಿಗೆ ಯಾವ್ದು ಏಮ್ ಇರಲ್ಲ, ಗೋಲ್ ಇರಲ್ಲ, ಲಕ್ಷ್ಯ ಇರಲ್ಲ. ಸೊ ಅದೇ ರೀತಿಯಲ್ಲಿ ಮುಂದೆ ಹೋಗ್ತಾ ಇರ್ತಾನೆ. ಅವನ ಜರ್ನಿಯಲ್ಲಿ ಏನೇನಾಗುತ್ತೆ, ಯಾವಾಗ ಮೇಲೆ ಹೋಗ್ತಾನೆ, ಯಾವಾಗ ಕೆಳಗೆ ಬೀಳ್ತಾನೆ, ಹೆಂಗ್ ಸರ್ವೈವ್ ಆಗ್ತಾರೆ, ಕೊನೆಗೆ ಏನಾಗುತ್ತೆ ಅನ್ನುವಂಥದ್ದೇ ಕತೆ. ಒಂದು ಯೂನಿಕ್ ರಿಲೇಶನ್ಶಿಪ್ ಇದೆ ಇದರಲ್ಲಿ, ಅಮ್ಮ ಮಗನ ಒಂದು ಯೂನಿಕ್ ರಿಲೇಶನ್ಶಿಪ್. ಅದು ಏನು ಅಂತ ನಾನು ಹೇಳಕ್ಕೆ ಇಷ್ಟಪಡಲ್ಲ. ಬಟ್ ಇಲ್ಲಿವರೆಗೂ ನೀವು ಕನ್ನಡ ಸಿನಿಮಾಗಳಲ್ಲಿ ಅಥವಾ ಯಾವುದೇ ಸಿನಿಮಾಗಳಲ್ಲಿ ನೋಡಿರುವಂತಹ ಒಂದು ಯೂನಿಕ್ ರಿಲೇಶನ್ಶಿಪ್ ಅನ್ನ, ತಾಯಿ ಮಗನ ರಿಲೇಶನ್ಶಿಪ್ ಅನ್ನ ನೀವು ನೋಡ್ತೀರಿ. ಹಾಗೆ
ಇಲ್ಲ ಸಿನಿಮಾದಲ್ಲಿ, ಏನು ಕೂಡ ನೀವು ನಾ ಇದನ್ನ ಕಲ್ತೆ ಅಂತ ಹೇಳಿ ಎದ್ದು ಹೋಗುವಂಗಿಲ್ಲ. ನಿಮ್ಮನ್ನೆಲ್ಲ ನಗಿಸುವಂತ ಪ್ರಯತ್ನ ಅಂಡ್ ಇಲ್ಲಿವರೆಗೂ ಚೆನ್ನಾಗಿ ಬಂದಿದೆ. ನಿಮ್ಮೆಲ್ಲ ಸಪೋರ್ಟ್ ಇರಲಿ. ಮುಂದೆ ಕೂಡ ಒಂದು ಒಳ್ಳೆ ಸಿನಿಮಾ ಮಾಡಿ ನಿಮ್ಗೆಲ್ಲ ತೋರ್ಸೋಣ ಅಂತ ಈ ಮೂಲಕ ನಾವು ನಿಮ್ಮನ್ನ ಕೇಳ್ಕೊತಾ ಇದ್ದೀವಿ. ನಿಮ್ ಪ್ರೀತಿ ಸಪೋರ್ಟ್ ಯಾವತ್ತೂ. ಥ್ಯಾಂಕ್ ಯು ಸೊ ಮಚ್. ಸೊ ಮೇಡಮ್ ಜೊತೆ ಆಕ್ಟ್ ಮಾಡಿರೋದು ಅಂತಂದ್ರೆ ನಾನು ನಿಮ್ಗೆ ಹೇಳಿದ್ನಲ್ಲ, ಇಟ್ ವಾಸ್ ಅ ಡ್ರೀಮ್. ನಾನು ಯಾವತ್ತೂ ಅನ್ಕೋತಾ ಇದ್ದೆ ಮೇಡಮ್ ಜೊತೆ ಆಕ್ಟಿಂಗ್ ಮಾಡ್ಲೇಬೇಕು ಅಂತ. ನನಗೆ ಒಂದು ತುಂಬಾ ಒಂದು ಕಲ್ತಂತ ಒಂದು ಇದು ಎಕ್ಸ್ಪೀರಿಯನ್ಸ್. ನಾನು ತುಂಬಾ ಕಲ್ತೆ. ಅಂದ್ರೆ ಕಾಮಿಡಿ 730 ಸಿನಿಮಾ ಅಂತಂದ್ರೆ ನಮ್ಮ ಊರ್ವಶಿ ಅಮ್ಮನವರು ಎಲ್ಲಾ ತರದ ನಟನೆಯನ್ನ ಮಾಡುವಂಥದ್ದು. ಸೊ ಅವ್ರ ಜೊತೆ ನಾನು ಮೊದಲನೇ ದಿವಸ ಹೋಗಿ ಹೇಳಿದೆ, ಮೇಡಮ್ ನನಗೆ ಕಾಮಿಡಿ ಮಾಡಕ್ ಬರಲ್ಲ, ದಯವಿಟ್ಟು ನೀವು ಸಪೋರ್ಟ್ ಮಾಡ್ಬೇಕು ನನಗೆ ಅಂತ. ಏನ್ ಟೆನ್ಷನ್ ತಗೋಬೇಡ, ಕಾನ್ಶಿಯಸ್ ಆಗ್ಬೇಡ, ಅದೇನಿದೆ ಮಾಡ್ಕೊಂಡು ಹೋಗುವಂಥದ್ದು. ಅದೇ ರೀತಿಯಲ್ಲಿ ಮಾಡ್ಕೊಂಡು ಹೋದ್ವಿ. ಸೊ ತುಂಬಾ ಚೆನ್ನಾಗಿ ಬಂದಿದೆ ಅಂಡ್ ಕಲ್ತಿದ್ದೀನಿ. ತುಂಬಾ ಟೈಮಿಂಗ್ ಬಗ್ಗೆ ಕಲ್ತಿದ್ದೀನಿ ಅಂಡ್ ಪಾತ್ರ ಪ್ರವೇಶದ ಬಗ್ಗೆ ಕಲ್ತಿದ್ದೀನಿ ಅಂಡ್ ಯುನೋ ಅಂಡ್ ಮೇಡಮ್ ಹೇಳ್ತಾ ಇದ್ರು, ನಾವು ಶಾರ್ಟ್ಗೆ ಹೋಗೋಕ್ಕಿಂತ ಮುಂಚೆ ಎಷ್ಟು ಕಾಮ್ ಆಗಿರ್ತೀವೋ, ಎಷ್ಟು ಕೂಲ್ ಆಗಿರ್ತೀವೋ ತಲೆಯಲ್ಲಿ, ಅಷ್ಟೇ ಅದ್ಭುತವಾಗಿ ಬರುತ್ತೆ ಶಾರ್ಟು ಅಂತ. ಅದನ್ನು ಫಾಲೋ ಮಾಡಿದ್ದೀನಿ. ಸೊ ಅದೆಲ್ಲ ಆಗಿ ಸ್ಕ್ರೀನ್ ಅಲ್ಲಿ ಅಥವಾ ನಮ್ಮ ಲ್ಯಾಪ್ಟಾಪ್ ಅಲ್ಲಿ ಔಟ್ಪುಟ್ ನೋಡಿದಾಗ ತುಂಬಾ ಹೆಮ್ಮೆ ಅನ್ಸುತ್ತೆ. ದಟ್ ಒಂದು ಕಾಮಿಡಿಯನ್ನು ನಾವು ಹ್ಯಾಂಡಲ್ ಮಾಡಕ್ ಆಗಿದೆ ಇಲ್ಲಿವರೆಗೂ ಅಂತ. ಸೊ ಥ್ಯಾಂಕ್ ಯು ಊರ್ವಶಿ ಮ್ಯಾಮ್, ಲವ್ ಯು ಫಾರ್ ದ್ಯಾಟ್ ಅಂಡ್ ಅಷ್ಟೇ. ಯಾ ಸೊ ಸೊ ಎಸ್ ಸೊ ಕೊಂಬು ಅಂದ್ರೆ ಈ ಸಿನಿಮಾದಲ್ಲಿ ಅಮ್ಮನಿಗೂ ಮಗನಿಗೂ ಒಂದೊಂದು ಕೊಂಬು ಇರುತ್ತೆ. ತುಂಬಾ ಅಹಂಕಾರನೂ ಇರುತ್ತೆ. ಒಂದು ಲೋವರ್ ಮಿಡಲ್ ಕ್ಲಾಸ್ ಬ್ಯಾಕ್ ಗ್ರೌಂಡ್ ಆದ್ರೂ ಕೂಡ ನಾವು ಸ್ವಲ್ಪ ಅಹಂಕಾರಿಗಳು. ಅಂಡ್ ಕಾರು ಕೂಡ ನಮ್ಮ ಸಿನಿಮಾದಲ್ಲಿ ಒಂದು ಪಾತ್ರವನ್ನ ಪ್ಲೇ ಮಾಡುತ್ತೆ. ವೆರಿ ಇಂಪಾರ್ಟೆಂಟ್ ಪಾತ್ರ. ಅದರಿಂದಾನೇ ನಮ್ಮ ಜರ್ನಿ ಕ್ಲೈಮ್ಯಾಕ್ಸ್ ವರೆಗೂ ಹೋಗುತ್ತೆ ಸರ್. ಸೊ ಅದೊಂದು ಇಂಪಾರ್ಟೆಂಟ್ ಪಾತ್ರವನ್ನ ಪ್ಲೇ ಮಾಡುತ್ತೆ. ಅಂಡ್ ನಾನು ಹೇಳ್ದಂಗೆ ನಮ್ಮ ಐ ಥಿಂಕ್ ದ ಸ್ಟ್ರೆಂತ್ ಆಫ್ ದ ಸಿನಿಮಾ ಇಸ್ ಕಾಸ್ಟಿಂಗ್, ಇನ್ಕ್ಲೂಡಿಂಗ್ ದ ಕಾಸ್ಟಿಂಗ್ ನಮ್ದು ತುಂಬಾ ಸ್ಟ್ರಾಂಗ್ ಆಗಿದೆ. ಸೊ ಅದು ಒಂದು ಪಾತ್ರವನ್ನು ಪ್ಲೇ ಮಾಡುತ್ತೆ. ಇಲ್ಲ ಸರ್, ಈ ಕಾರ್ಗೂ ಓಂ ಪ್ರಕಾಶ್ ಅವ್ರಿಗೂ ಆಕ್ಚುಲಿ ಇದರಲ್ಲಿ ಸಿನಿಮಾದಲ್ಲಿ ಡೈರೆಕ್ಟ್ ಲಿಂಕ್ ಇಲ್ಲ. ಅವ್ರದ್ದು ಒಂದು ಇನೋವಾದ ಲಿಂಕ್ ಇದೆ, ಡಕೋಟಾ ಇನೋವಾ. ಸೊ ಅದ್ರದ್ದು ಇದೆ. ಬಟ್ ಅದನ್ನೆಲ್ಲ ನಾವು ಇವಾಗಲೇ ರಿವೀಲ್ ಮಾಡೋದು ಬೇಡ. ಇಟ್ ಬಿ ಫನ್ ಸರ್. ಒಂದಂತೂ ನಾ ಗ್ಯಾರಂಟಿ ಹೇಳ್ತೀನಿ ಸರ್. ಸರ್ ಒಂದೊಂದು ವಿಷಯ ಏನು ಅಂತಂದ್ರೆ, ಓಂ ಪ್ರಕಾಶ್ ಸರ್ ಅನ್ನ ಡಕೋಟಾ ಎಕ್ಸ್ಪ್ರೆಸ್ ಗಿಂತ ನೀವು ಇದರಲ್ಲಿ ಜಾಸ್ತಿ ಎಂಜಾಯ್ ಮಾಡ್ತೀವಿ. ಅದಂತೂ ನಾ ಗ್ಯಾರಂಟಿ ಹೇಳಬಲ್ಲೆ. ಯಾಕಂತಂದ್ರೆ ಇಲ್ಲಿವರೆಗೂ ಯಾರ್ಯಾರಿಗೆ ನಾವು ಫುಟೇಜಸ್ ತೋರಿಸಿದೀವೋ ಬಿದ್ದು ನಕ್ಕಿದ್ದಾರೆ ಸರ್. ಅವ್ರ ಬಾಡಿ ಲ್ಯಾಂಗ್ವೇಜ್, ಅವ್ರ ಮ್ಯಾನರಿಸಮ್ಸ್ ಅಂಡ್ ಇದು ಊರ್ವಶಿ ಮೇಡಮ್ ಮತ್ತೆ ಅವ್ರು ಬಂದಾಗ ಒಂದ್ ಸೀನ್ ಅಲ್ಲಿ ಅದು ಹೇಳೋದ್ ಬೇಡ, ಅವರಿಬ್ರು ನೀನಾ ನಾನಾ ಅಂತ ಮಾಡಿರುವಂತದ್ದು ನಾವು ತುಂಬಾ ಎಂಜಾಯ್ ಮಾಡಿದೀವಿ. ಸೊ ಆ ತರದಲ್ಲಿ ಓಂ ಪ್ರಕಾಶ್ ಸರ್ ಅನ್ನ ಇಲ್ಲಿವರೆಗೂ ಈ ತರ ಶೇಡಲ್ಲಿ ನೋಡೋ ಸಾಧ್ಯತೆನೇ ಇಲ್ಲ. ಅದ್ಭುತವಾಗಿ ಮಾಡಿದ್ದಾರೆ ಸರ್. ಸರ್ ಎಸ್ ಸರ್. ಸರ್ ಅದು ಹೌದು ಸರ್. ಅದು ನ್ಯೂಮರಾಲಜಿ ಪ್ರಕಾರ ಅದು ಆಕ್ಚುಲಿ PHUVAN ಇಟ್ಟಿದ್ದು PHOUVAN ಅಂತ ಆಗಿದೆ. ನಮ್ಮ ಒಬ್ರು ಫೇಮಸ್ ನ್ಯೂಮರಾಲಜಿಸ್ಟ್ ಫ್ರಮ್ ಮುಂಬೈ, ಅವ್ರನ್ನ ಒಂದು ಮದುವೆಲಿ ಮೀಟ್ ಆದ್ವಿ. ಆವಾಗ ಅವರು ಭುವನ್ ಯಾವ ಸಿನಿಮಾ ಮಾಡ್ತಿದ್ದೀರಿ ಅದು ಇದು ಅಂದ್ರೆ, ಆವಾಗ ನಾನು ಹೇಳಿದೆ ಸರ್ ಒಂದು 3 ವರ್ಷದ ಬ್ರೇಕ್ ತಗೊಂಡಿದ್ದೀನಿ ಸರ್, ಇದು ಫ್ಯಾಮಿಲಿ ಇದಕ್ಕೆಲ್ಲ ಅಂತ. ಹಂಗೆ ಅದ್ ಹೆಂಗ್ ಬ್ರೇಕ್ ತಗೋತಿದ್ ನೀವು, ನಿಮ್ ಹೆಸರು ಹೇಳಿ ಅಂತಂದ್ರು. ಹೆಸರನ್ನ ನಾ ಬರ್ಕೊಟ್ಟೆ. ನೋಡಿ ಹೇಳಿದ್ರು ತಪ್ಪಿದೆ ನಿಮ್ ಹೆಸರು, ನೀವು ಎಷ್ಟೇ ಇದು ಮಾಡಿದ್ರು ನೀವು ಇಲ್ಲಿವರೆಗೂ ಶುಡ್ ಹ್ಯಾವ್ ಬಿನ್ ಡಿಫ್ರೆಂಟ್ ಸೂಪರ್ ಸ್ಟಾರ್ ಇದ್ರಲ್ಲಿ ಇರ್ಬೇಕಾಗಿತ್ತು. ಹೆಸರಿಂದ ಮೋಸ್ಟ್ಲಿ ನಿಮ್ಗೆ ಇದಾಗ್ತಾ ಇದೆ, ನಾನು ನಿಮ್ಗೆ ಚೇಂಜ್ ಮಾಡ್ತೀನಿ ಅಂತ ಹೇಳಿ ಅವರು ಬಾಲಿವುಡ್ ತುಂಬಾ ಸೆಲೆಬ್ರಿಟೀಸ್ ಗಳಿಗೆ ಮತ್ತೆ ಅಂಬಾನಿ ಫ್ಯಾಮಿಲಿ ಅವ್ರಿಗೆಲ್ಲ ಮಾಡುವಂತವ್ರು. ಸೊ ಚೇಂಜ್ ಮಾಡಿ ಅಂತ ಹೇಳಿದ್ರು. ಸೊ 100% ಮೇಡಮ್ ಸಿಗ್ತಿದೆ ಸರ್. ಅವ್ರ ಡೇಟ್ಗೋಸ್ಕರ 1 ವರ್ಷ ಕಾದು ಇದು ಚೇಂಜ್ ಮಾಡ್ದಂಗೆ ಆಕ್ಚುಲಿ 1.5 ತಿಂಗಳಲ್ಲಿ ಅವ್ರನ್ನ ಭೇಟಿ ಆಗೋ ಒಂದು ಇದು ಸಿಕ್ತು ನಮ್ಗೆ. ಸೊ ಸರ್ ಅಗೇನ್ ಐ ಥಿಂಕ್ ಇಟ್ಸ್ ಅ ಬಿಲೀಫ್ ಸರ್, ಫೇತ್ ಅಷ್ಟೇ. ನಮ್ಮ ಮನಸ್ಸಲ್ಲಿ ನಾವ್ ಏನ್ ಅನ್ಕೋತೀವೋ ಅಷ್ಟೇ ಸರ್. ಸೊ ನಮ್ಗೆ ಇಲ್ಲ ಎಲ್ಲ ಒಳ್ಳೇದಾಗುತ್ತೆ ಅಂತ ಅನ್ಕೊಂಡಿದ್ವಿ, ಅದೇ ರೀತಿಲಿ ಒಳ್ಳೇದಾಗ್ತಾ ಇದೆ ಸರ್. ಭುವನ್ ಅಂತ ಕರಿಬೇಡಿ ಸರ್, ಭುವನ್ ಅಂತಾನೆ ಕರೀರಿ. ಬಟ್ ಇಟ್ಸ್ ಜಸ್ಟ್ ಫಾರ್ ದ ಸಿಗ್ನೇಚರ್ ಮತ್ತೆ ಹೆಸರಿಗೆ ಸ್ವಲ್ಪ ಚೇಂಜ್ ಮಾಡ್ಕೊಂಡಿದ್ವಿ ಸರ್ ಅಷ್ಟೇ. ಸರ್ ಹಾ ಸರ್, ಇದು ಸಿನಿಮಾದಲ್ಲಿ ನನ್ನ ಹೆಸರು ಬಲರಾಮ ಅಂತ. ಸೊ ಬಲರಾಮನ್ನ ಎಲ್ಲರೂ ಪೆಟ್ ನೇಮ್ ಆಗಿ ಬುಲ್ಲಿ ಅಂತ ಕರೀತಾರೆ. ನಮ್ದು ಲೋ ಮಿಡಲ್ ಕ್ಲಾಸ್ ಬ್ಯಾಕ್ ಗ್ರೌಂಡ್, ಒಂದು ಸ್ಲಮ್ ತರ ಒಂದು ಸಣ್ಣ ಸೆಟಪ್ ಅಲ್ಲಿ ಇರ್ತೀವಿ. ಸೊ ಅಲ್ಲಿ ನಿಮ್ಗೆ ಗೊತ್ತಲ್ವಾ, ತುಂಬಾ ಪ್ರೀತಿಯಿಂದ ಯಾರು ಕರಿಬೇಕು ಅಂತಂದ್ರೆ ಅಥವಾ ತುಂಬಾ ಉಗಿಬೇಕು ಅಂತಂದ್ರೆ ಬುಲ್ಲಿ ಅಂತ ಕರೀತಾರೆ. ಅದಕ್ಕೆ ಬೇರೆ ಬೇರೆ ಅರ್ಥಗಳಿದೆ, ಬಟ್ ಆ ಅರ್ಥ ಇದಲ್ಲ. ಅದೇ ಆ ಬುಲ್ಲಿ ಅಲ್ಲ ಸರ್, ಇದು ಇಲ್ಲ ಇದು ಬಲರಾಮ ಬುಲ್ಲಿ ಸರ್. ಅದು ಬೇರೆ ತರ ಪಿಕ್ಚರ್ ಆಗ್ಬಿಡುತ್ತೆ. ಇಲ್ಲ ಸರ್, ದಿಸ್ ಇಸ್ ಬಲರಾಮಗೆ ಬುಲ್ಲಿ ಅಂತ ಹೆಸರು.
ಎಲ್ರಿಗೂ ಗೊತ್ತು, ಅವ್ರಿಗೆ ಗೊತ್ತು, ಎಲ್ರಿಗೂ ಗೊತ್ತು. ನಾನು ಬಿಫೋರ್ ದ ಫಿಲ್ಮ್ ನಾನು ಮಾತಾಡಲ್ಲ ಜಾಸ್ತಿ ಆ ಫಿಲ್ಮ್ ಬಗ್ಗೆ. ನಾನು ಪ್ರೇಯರ್ ಮಾಡ್ತೀನಿ. ಈ ಸಂತೋಷ ಒಂದು 100 days ಫಂಕ್ಷನ್, ಆ ಫಂಕ್ಷನ್ ಅಲ್ಲಿ ನೀವು ಎಲ್ರ ಜೊತೆಲಿ ನನಗೆ ಮಾತಾಡ್ತೀವಿ. ನೀವು ಇಲ್ಲಿರೋ ಎಲ್ರೂ ಬರ್ಬೇಕು, ನೀವು ಒಳ್ಳೆ ಸಿನಿಮಾ ಅಂತ ಪ್ರೇಯರ್ ಮಾಡ್ತಾ ಇದ್ದೀವಿ. ಓವರ್ ಕಾನ್ಫಿಡೆನ್ಸ್ ಇಲ್ಲ ನನಗೆ. ಬಟ್ ನಿಮ್ಗೆ ಗೊತ್ತು, ಒಂದೊಂದು ಪಿಕ್ಚರ್ ನಾನು ಮಾಡಿರೋ ಪಿಕ್ಚರ್ ಎಲ್ಲ ಫ್ರಮ್ ಶ್ರಾವಣ ಬಂತು ಗೊತ್ತು. ನಾನು ಕನ್ನಡ ಇಂಡಸ್ಟ್ರಿ ಜೊತೆಲಿ ನನಗೆ ಒಂದು ದೈವಿಕ ಒಂದು ಸಂಬಂಧ ಇದೆ. ಬಿಕಾಸ್ ಅಪ್ಪಾಜಿ ಫಿಲ್ಮ್ ಅಲ್ಲಿ ನಾನು ಬಂದೆ. ಆವತ್ತಿಂದ ಎಲ್ಲಾ ಜನರೇಷನ್ ನಾನು ಒಬ್ಬೊಬ್ಬರ ಜೊತೆ ವರ್ಕ್ ಮಾಡ್ತಾ ಇದ್ದೀನಿ. ಅಂಬಿಯಣ್ಣ, ಅನಂತನಾಗ್ ಸರ್, ಶಂಕರ್ನಾಗ್ ಸರ್, ಅಂಡ್ ರವಿ ಸಾರ್, ವಿಷ್ಣು ಸಾರ್, ಎಲ್ಲರ ಜೊತೆಯಲ್ಲಿ ನಾನು ವರ್ಕ್ ಮಾಡ್ಬಿಟ್ಟೆ. ಈಗ ಈ ಜನರೇಷನ್ ಆಮೇಲೆ ರಮೇಶ್ ಅವರು, ನಾರಾಯಣ್ ಅವರು, ಕೋಮಲ್ ಅವರು, ಅವರ ಜೊತೆಯಲ್ಲಿ ರಾಜೇಂದ್ರ ಸಿಂಗ್ ಬಾಬು ಅವರ 2 pictures ನಾನು ಮಾಡಿದೆ. ದೊಡ್ಡ ಡೈರೆಕ್ಟರ್ ಅವರು ಫಸ್ಟ್ ಟೈಮ್ ಕಾಮಿಡಿ ಪಿಕ್ಚರ್ ಮಾಡಿದಾಗ ನನ್ನನ್ನು ಕರೆದು, ನೀವಿದ್ರೆ ನಮ್ಗೆ ಕಾನ್ಫಿಡೆನ್ಸ್ ಆಗುತ್ತೆ ಬನ್ನಿ ಅಂತ ಹೇಳಿ. ಸೊ ಇಲ್ಲಿರೋ ಡೈರೆಕ್ಟರ್ಸ್, ಇಲ್ಲಿರೋ ಆಕ್ಟರ್ಸ್ ಎಲ್ಲರೂ ನನ್ನ ರೆಸ್ಪೆಕ್ಟ್ ಮಾಡ್ತಾರೆ ಅನ್ನೋದು ತುಂಬಾ ಒಳ್ಳೆ ವಿಷಯ ಅಂದ್ರೆ ಥ್ಯಾಂಕ್ಸ್ ಹೇಳ್ಬೇಕು. ನಾನು ಮರೆಯೋದೇ ಇಲ್ಲ. ನಾನು ಇದಕ್ಕಿಂತ ದೊಡ್ಡ ಗ್ಯಾಪ್ ಆಯಿತು ಒನ್ ಟೈಮಲ್ಲಿ ತಮಿಳ್ ಫಿಲಿಮ್ಸ್, ಅಲ್ಲೇ ನಾನು ಹೀರೋಯಿನ್ ಆಗಿ ಬಂದೆ. ಆದ್ರೆ ಕನ್ನಡದಲ್ಲಿ ಒಂದು 10 years ಆಯ್ತು. ನಾನು ಯಾವಾಗ ಏನಾಯಿತು ಕನ್ನಡದಲ್ಲಿ ಪಿಕ್ಚರ್ಸ್ ಎಲ್ಲ ಕತೆ ಹೇಳ್ತಾರೆ, ನಮ್ಗೆ ಒಂದು ಅಟ್ಯಾಚ್ಮೆಂಟ್ ಇರಲ್ಲ ಆ ಸ್ಟೋರಿ. ಸೊ ಈ ಕತೆ ನನಗೋಸ್ಕರ ಅಷ್ಟೊಂದು ಸಫರ್ ಮಾಡಿ ಹರ್ಷಿ ಬುವಾ ಇಬ್ರು ಚೆನ್ನೈ ಬಂತು, ಅನೂಪ್ ಎಲ್ರು ಬಂದು ಆ ಕತೆ ಹೇಳ್ದ. ಇದಕ್ಕೆ ನನ್ನ ಕರೆದ್ರ ನಾನು ಮಿಸ್ ಮಾಡಬಾರ್ದು ಒಂದು ಮಲಯಾಳಂ ಪಿಕ್ಚರ್. ಆಗಲೇ ನಾನು ಸ್ವಲ್ಪ ಎಕ್ಸೆಷನ್ ಮಾಡಿ ಪೋಸ್ಟ್ಪೋನ್ ಮಾಡಿ ನಾನು ಬಂದೆ. ಇಲ್ಲಿ ಬಂದ್ಮೇಲೆ ನಾನು ಫೀಲ್ ಮಾಡಿದೆ, ಅಯ್ಯೋ ಈ ಪಿಕ್ಚರ್ ನಾನು ಮಾಡಲಿಲ್ಲ ಅಂದ್ರೆ ದೊಡ್ಡ ಮಿಸ್ಟೇಕ್ ಆಗ್ಬೇಕು ಅಂತ. ಸೊ ಅದು ಪಡಂ ರಿಲೀಸ್ ಆದ ಮೇಲೆ ಅದು ಇದು ಹಂಗೆ ಇರುತ್ತೆ. ನಾನು ಜಾಸ್ತಿ ಹೋಪ್ ಕೊಡೋದು ನನಗೆ ಯಾವಾಗಲೂ ಇಷ್ಟ ಇಲ್ಲ. ನಿಮ್ಗೆಲ್ರಿಗೂ ಗೊತ್ತು, ಹಳೆ ಜನರೇಷನ್ ಅವ್ರಿಗೆಲ್ಲ ಗೊತ್ತು. ಸರ್ ಇದಾರಲ್ಲ, ಫೋಟೋಗ್ರಾಫರ್ ಸರ್ ಇದಾರಲ್ಲ, ಅವ್ರಿಗೆ ಗೊತ್ತು ಎಲ್ರಿಗೂ. ಅವರಪ್ಪ ನಂತರ ಯಾವಾಗಲೂ ಹೇಳ್ತಾರೆ, ಈ ಕ್ಯಾರೆಕ್ಟರ್ ಹೇಗೆ ನೀವು ಸೆಲೆಕ್ಟ್ ಮಾಡೋದು, ಅದು ಒಂದು ದೊಡ್ಡ ವಿಷಯ. ನಾನು ಹೇಳೋದಕ್ಕೆ ಯಾವಾಗಲೂ ಒಂದೇ ಮಾತು, ಇದು ಆ ದೇವರು ಕೊಟ್ಟರು, ಅದೇ ಥ್ರೂ ದೆಮ್. ಅದಕ್ಕೆ ಇವರಿಬ್ರು ಅನೂಪ್ ಎಲ್ರು ಇಲ್ಲಿ ಬಂದ್ಮೇಲೆ ಈ ಜನರೇಷನ್ ಇವರು ಒಳ್ಳೆ ಕಾಮಿಡಿ ಮಾಡಿದ್ರು. ಕಾರ್ತಿಕ್, ಬುವಾ ಫಸ್ಟ್ ಒಂದು ಚೇಚಿ ನನ್ಗೆ ಆಗೋಲ್ಲ ಚೇಚಿ ಕಾಮಿಡಿ ಪಿಕ್ಚರ್ಸ್ ಏನು ನಾ ಮಾಡ್ಲಿಲ್ಲ, ಟೈಮಿಂಗ್ ಎಲ್ಲ ನನ್ಗೆ ಗೊತ್ತಿಲ್ಲ. ನೀವಿದಿರಿಂದ ಒಂದೇ ಒಂದು ನಂಬಿಕೆ ನನಗಿದೆ, ಏನು ಕಾನ್ಶಿಯಸ್ ಆಗಬೇಡ, ಹೋಗು ಬರುತ್ತೆ. ಅಯ್ಯೋ ನಾನು ಕಾಮಿಡಿ ಕಾಮಿಡಿ ಮಾಡ್ಬೇಕಲ್ಲ ಅಂತ ಟೆನ್ಷನ್ ತೆಗೆಯೋದು ಬೇಡ. ಟೆನ್ಷನ್ ಆಗಿ ಇದು ಆಕ್ಟ್ ಮಾಡೋದಲ್ಲ, ಕಾಮಿಡಿ ಆರಾಮಾಗಿರ್ಬೇಕು ಅಂತ. ಬಟ್ ಸೂಪರ್ ಆಗಿ ಬಂದಿತ್ತು. ಒಂದು ಹೊಸ ಭುವನ್ ನೀವು ನೋಡಿದ್ರಿ ಈ ಪಿಕ್ಚರ್ ಅಲ್ಲಿ. ಡೆಫಿನೆಟ್ಲಿ ಆಗಿ ಈ ಪಿಕ್ಚರ್ ಒಂದು ಚೇಂಜ್ ಆಗುತ್ತೆ. ಭುವನ್ಗೆ ಇನ್ನೊಂದು ಏನ್ ಹೇಳೋದು, ಇನ್ನೊಂದು ರೂಟ್ ಬರುತ್ತೆ ಡೆಫಿನೆಟ್ ಆಗಿ. ಅಂಡ್ ಅದರ್ ಲ್ಯಾಂಗ್ವೇಜ್ ಆಲ್ಸೋ. ಈಗೆಲ್ಲ ಪಿಕ್ಚರ್ಗಳು ಪ್ಯಾನ್ ಇಂಡಿಯನ್ ಪಿಕ್ಚರ್ಸ್, ಈ ಲ್ಯಾಂಗ್ವೇಜು ಆ ಲ್ಯಾಂಗ್ವೇಜು ಅಂತ ಇಲ್ಲ. ಸೊ ಚೆನ್ನಾಗಿ ಬರ್ತೆ ಅಂತ ಒಂದು ನಂಬಿಕೆ. ಇಂದು ಸರ್ಪ್ರೈಸ್ ಇದೆ, ಅದು ಹಿಂಗ್ ಹೇಳ್ತಾರ ಇಲ್ಲ ಅಂತ ಗೊತ್ತಿಲ್ಲ. ಅದು ಹರ್ಷಿ ಓಂ ಪ್ರಕಾಶ್ ಅವರು ಆಕ್ಚುಲಿ ನಾನು ಸ್ವಲ್ಪ ಮರೆದ್ಬಿಟ್ಟೆ. ಈಜುವ ನಿನಗಾಗಿ ಫಿಲ್ಮ್, ಆ ಫಿಲ್ಮ್ ಅಸಿಸ್ಟೆಂಟ್ ಡೈರೆಕ್ಟರ್ ಅವರೇ ಹೇಳಿದ್ರು, ಇಷ್ಟೊಂದು ವರ್ಷ ಆಯ್ತು ಅವ್ರ ಅಪ್ಪ ಜೊತೆಲಿ ವರ್ಕ್ ಮಾಡಿದೆ. ನಾನು ನನ್ನ ಹೆಂಡತಿ ಆ ಪಿಕ್ಚರ್ ಅಲ್ಲಿ ವರ್ಕ್ ಮಾಡಿದೆ. ಇವರ ಜೊತೆ ನಾನು ಒಂದು ಕ್ಯಾರೆಕ್ಟರ್ ಅದಾದ್ರಲ್ಲೂ ಇದ್ರು ಆ ಕ್ಯಾರೆಕ್ಟರ್ ವಡಿವೇಲ್ ಕ್ಯಾರೆಕ್ಟರ್ ಸರ್. ಅದು ಒಳ್ಳೆ ಕ್ಯಾರೆಕ್ಟರ್, ಒಳ್ಳೆ ಕಾಂಬಿನೇಷನ್ ಈ ಪಿಕ್ಚರ್ ಅಲ್ಲಿ. ಆಕ್ಚುಯಲ್ ಕಾಂಪಿಟೇಷನ್ ನಮ್ ಇಬ್ಬರಿಗೂ ನೀವು ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಕ್ವಶನ್ಸ್ ಎಲ್ಲ ಹೇಳ್ಬಾರ್ದು, ಪಿಕ್ಚರ್ದಾಗ ಏನು ಹೇಳ್ಬಾರ್ದು. ನಾನೇನು ಹೇಳಲ್ಲ, ಇದೊಂದು ಸಸ್ಪೆನ್ಸು. ನೀವು ನೋಡ್ಬೇಕು, ನೀವು ನೋಡಿ ನೀವು ಹೇಳಿ ಎಲ್ಲ ಮುಂದೆ ಆದ್ರೆ
ಈಗ ಇನ್ನೊಂದು ಶೆಡ್ಯೂಲ್ ಇದೆ ಶೂಟಿಂಗ್ ಬೇರೆ. ಏನು ಹೇಳಲ್ಲ ನಾನು. ಸ್ವಲ್ಪ ವಿಲ್ಲಿ ಅಷ್ಟೇ. ನೋಡಿ ಆ ಪಿಕ್ಚರ್ ನೋಡಿ. ಸೇಮ್ ಆ ತರದ್ದು ಒಂದು. ಓಕೆ, and thank you everybody. Thank you everybody. Always you people are supporting me for this film also. Thank you so much sir. Thank you so much sir. Yes, Vasu sir. Thank you so much. ಕನ್ನಡ ನನ್ನನ್ನು ಬಿಡೋಲ್ಲ ಕನ್ನಡ ಇಂಡಸ್ಟ್ರಿ. ನನಗೆ ಗೊತ್ತು ಅದು ಅಲ್ವಾ. ಅಪ್ಪಾಜಿ ಜೊತೆಲಿ ನಾನು ಶ್ರಾವಣ ಒಂದು ಮಾಡಿದೆ, ಅದರಲ್ಲಿ ಒಂದು ಸಾಂಗು ಮೇರಿ 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 ಅಂತ ಒಂದು ಸಾಂಗು. ಮತ್ತೆ ನಾನು ಅಪ್ಪು ಜೊತೆ ಅದು ಮಾಡಿದೆ. ಯಾವ ಪಿಕ್ಚರ್ ಅಂತ ಗೊತ್ತಾಗಲ್ಲ. ನಾನು ಚಕ್ಲೇಶ್ವರದಲ್ಲಿ ಬಂದು ಆ ಒಂದು ಸಾಂಗ್ ಮಾತ್ರ. ರಾಜ್ ನಾನು ಏನೂ ಗೊತ್ತಿಲ್ಲ. ನನಗೆ ಅಪ್ಪು ಫೋನ್ ಮಾಡಿದ್ರು, ಅಕ್ಕ ಬಾಕ ನೀನು ಸ್ವಲ್ಪ ಏನೇನೋ ಕ್ಯಾರೆಕ್ಟರ್ ಮಾಡಿದ್ಯಾ, ನನಗೊಂದು 5-6 ಇಯರ್ಸ್ ಡಿಫರೆನ್ಸ್ ಇದೆ, ನೀನು ಯಾಕೆ ಮದರ್ ಕ್ಯಾರೆಕ್ಟರ್ ಎಲ್ಲ ಮಾಡ್ತಾ ಇದ್ದೀನಿ, ನೀನು ಗ್ಲಾಮರ್ ಮಾಡಲ್ಲ ಕಾನೋ ಅಂತ ಹೇಳ್ತೆ. ಓಕೆ ಬಾ ನೀನು ಸಾಂಗು ನಮ್ಮಿಬ್ಬರಿಗೂ ಡ್ಯಾನ್ಸ್ ಮಾಡೋಣ ಬಾ ಅಂತ ಹೇಳಿದ್ರು. ಇಲ್ಲೊಂದು ಥಿಯೇಟರ್ ಅಲ್ಲಿ ಮಾಡಿದ್ರು, ಸಂತೋಷ್ ಥಿಯೇಟರ್ಲಿ, ಇಲ್ಲಿ ಬೆಂಗಳೂರಲ್ಲಿ. ಏನು ಬೇರೆ ಒಂದು ಥಿಯೇಟರ್ ಅಲ್ಲಿ ನಾನು ಅಲ್ಲಿಂದ ಬೈ ರೋಡ್ ಬಂದು ಬೈ ರೋಡ್ ಹೋದೆ. 1 hour ಶೂಟಿಂಗ್. ಅದೇನು ಗೊತ್ತಿಲ್ಲ ನನ್ಗೆ. ನನ್ ಇದು ಮಾತ್ರ ಗೊತ್ತು. ಐ ಡಿಡ್ಂಟ್ ಸೀ ದ ಫಿಲಿಂ. ಓಕೆ ಅದೆಲ್ಲ ಒಂದು ಅದೃಷ್ಟ. ಸೊ ಸಿನಿಮಾದ ಮತ್ತೊಂದು ಸರ್ಪ್ರೈಸ್. ಸಿನಿಮಾದ ನಮ್ಮ ಚಿತ್ರದ ನಾಯಕ ನಟಿ ಯಾರು ಅಂತ ಆಗ್ಲಿಂದ ಎಲ್ಲಾರು ಕೇಳ್ತಾ ಇದ್ರಿ. ಹೇಳಕ್ಕಾಗತ್ತಾ? ಯಾರಾದ್ರೂ ಗೆಸ್ ಮಾಡ್ತೀರಾ? ಗೆಸ್ ಮಾಡಿ. ಎನಿ ಗೆಸಸ್? ನಿಮ್ಗೆ ಐ ಆಮ್ ಶ್ಯೂರ್ ಗೆಸ್ ಮಾಡಕ್ಕೆ ಆಗಲ್ಲ. ದಿಸ್ ಇಸ್ ಎಸ್ ವಾಸು ಸರ್, ಯು ಆರ್ ರೈಟ್. ಊರ್ವಶಿ ಮ್ಯಾಮ್ ಮಗಳು ತೇಜ ನಮ್ಮ ಸಿನಿಮಾದ ನಾಯಕ ನಟಿ. ಸೊ ತೇಜ ಕನ್ನಡಕ್ಕೆ ನಮ್ಮ ಸಿನಿಮಾದ ಮೂಲಕ ಲಾಂಚ್ ಆಗ್ತಾ ಇದ್ದಾರೆ. ಸೊ ದಟ್ ಇಸ್ ದ ಮೋಸ್ಟ್ ಬಿಗ್ಗೆಸ್ಟ್ ಸರ್ಪ್ರೈಸ್. ಫಸ್ಟ್ ಫಿಲಿಂ, ಕಾಂಬಿನೇಷನ್ ಫಿಲಿಂ. ದೇರ್ ಆರ್ 3-4 ಮಲಯಾಳಂ ಫಿಲ್ಮ್ಸ್ ಆರ್ ದೇರ್ ಜೊತೆಲಿ ಮಾಡೋದಕ್ಕೆ. ತಮಿಳ್ ಪಿಕ್ಚರು ಇದೆ ನೋಡಿ. ಆ ಒಂದು ಡಿವೈನ್ ಸಂಬಂಧ ಅಂತ ಹೇಳಿ ಫಸ್ಟ್ ಕನ್ನಡ ಫಿಲ್ಮ್ ಆಕ್ಟ್ ಮಾಡೋದು ನಾವಿಬ್ರು ಒಂದು ಸಿನಿಮಾಗೆ. ಅಲ್ಲಲ್ಲ, ಅವಳು ಮಲ್ಟಿನ್ಯಾಷನಲ್ ಕಂಪನಿ ಕೆಲಸ ಮಾಡ್ತಾ ಇದ್ದಾಳೆ. ಇಲ್ಲಿ ನಮ್ಮ ಕೋರಮಂಗಲ ಕ್ರೈಸ್ಟ್ ಕಾಲೇಜ್ ಓದಿದ್ಲು, ಇಲ್ಲೇ ಕೆಲಸ ಮಾಡ್ತಿದ್ದು. ಈಗ ಒಂದು ಲೀವ್ ತಗೊಂಡು. ಹೌದು. ಸೊ ಅವರು ಆಕ್ಚುಲಿ ಶಿ ಇಸ್ ಆಕ್ಚುಲಿ ಡೂಯಿಂಗ್ ಕಪಲ್ ಆಫ್ ತಮಿಳ್ ಸಿನಿಮಾಗಳು. ತಮಿಳ್ ಸಿನಿಮಾ ಮಾಡ್ತಿದ್ರೆ ಮಲಯಾಳಂ ಕೂಡ ಜೇಚಿ ಜೊತೆ ಕಾಂಬಿನೇಷನ್ ಇದೆ. ನಮ್ ಸೆಟ್ಟಿಗೆ ಬಂದಿದ್ರು, ಅವ್ರ ಜೊತೆ ನಮ್ ಸೆಟ್ಟಿಗೆ ಬಂದಿದ್ರು. ನಮ್ ಡೈರೆಕ್ಟರ್ ಹೇಳಿದ್ರು, ಮ್ಯಾಮ್ ತುಂಬಾ ಚೆನ್ನಾಗಿದ್ದಾರೆ ನೋಡಿ ಮ್ಯಾಮ್ ಮಾತಾಡಿ ಅಂತ. ಬಟ್ ನಮಗೇನಂದ್ರೆ ಆಬ್ವಿಯಸ್ಲಿ ಲಾಂಚ್ ಅಂತ ಹೇಳಿದಾಗ ತುಂಬಾ ದೊಡ್ಡದಾಗಿ ಪ್ಲಾನ್ ಮಾಡಿರ್ತಾರೆ. ಊರ್ವಶಿ ಮ್ಯಾಮ್ ಮಗಳು ಅಂತ ಹೇಳಿದ ತಕ್ಷಣ ಶಿ ಇಸ್ ಬಿಸಿ. ನಮಗ್ ಗೊತ್ತು ಅವರು ಶಿ ಇಸ್ ಡೂಯಿಂಗ್ ಅ ಲಾಟ್ ಆಫ್ ಫಿಲ್ಮ್ಸ್ ಅಂತ. ಸುಮ್ನೆ ಒಂದ್ ಟ್ರೈ ಕೊಡೋಣ, ಕೇಳೋದ್ರಲ್ಲಿ ಏನು ತಪ್ಪಿಲ್ಲಲ್ಲ ಸರ್, ಆದ್ರೆ ನಮ್ಮ ಅದೃಷ್ಟ ಅನ್ನೋ ರೀತಿಯಲ್ಲಿ ಕೇಳಿದ್ವಿ. ಮ್ಯಾಮ್ ಈ ತರ ನಮ್ ಸಿನಿಮಾದಲ್ಲಿ ಆಕ್ಟ್ರೆಸ್ ಇನ್ನು ಫೈನಲ್ ಆಗಿಲ್ಲ, ಒಂದಷ್ಟು ಹೆಸರುಗಳಿದೆ, ಬಟ್ ನಾವಿನ್ನು ಫೈನಲ್ ಮಾಡಕ್ ಆಗಿಲ್ಲ. ಸೊ ನಿಮ್ ಮಗಳು ಬಿಸಿ ಇದಾರೆ ಅಂತ ನಮಗ್ ಗೊತ್ತು, ಬಟ್ ನಮ್ದು ಇಷ್ಟೇ ಡೇಟ್ಸ್ ಇರುತ್ತೆ, ಆಗುತ್ತಾ ಅಂತ ಒಂದ್ ಮಾತು ಕೇಳಿದ್ವಿ. ವೈ ನಾಟ್? ನೋ, ಖಂಡಿತ. ಯಾಕೆ? ಕತೆ ತುಂಬಾ ಚೆನ್ನಾಗಿದೆ, ನೀವು ಡೈರೆಕ್ಟರ್ ಹತ್ರ ಒಂದ್ಸತಿ ನರೇಶನ್ ಕೇಳಿಸ್ಬಿಡಿ. ವೈ ನಾಟ್ ಅಂತ ನಮ್ಗೆ ನಿಜವಾಗ್ಲೂ ಅದೊಂಥರ ಬಯಸದೆ ಬಂದ ಭಾಗ್ಯ ಅಂತ ಹೇಳ್ತಾರ, ಆ ತರ. ಅಂಡ್ ಎಷ್ಟೋ ಸಿನಿಮಾಗಳು ನಾವೇ ನೋಡಿದೀವಿ. ಮಲಯಾಳಂ ಪ್ರೊಡ್ಯೂಸರ್ಸ್ ಎಲ್ಲ ನಮ್ ಸೆಟ್ಟಿಗೆ ಬರ್ತಾರೆ ಚೇಚಿನ ಮೀಟ್ ಮಾಡಕ್ಕೆ. ಅವ್ರೆಲ್ಲರಿಗೂ ಏನಂದ್ರೆ ನಿಮ್ದು ಮಗಳದು ಲಾಂಚ್ ನಮ್ ಸಿನಿಮಾದಿಂದ ಆಗ್ಬೇಕು, ಅವ್ರ ಮಲಯಾಳಂ ಸಿನಿಮಾ ಮಾಡ್ಬೇಕು ಅಂತ ಅವ್ರಿಬ್ಬರನ್ನ ಇಟ್ಕೊಂಡು, ಆ ತಾಯಿ ಮಗಳು ಒಂದೇ ಸಿನಿಮಾದಲ್ಲಿ ಕಾಣಿಸ್ಕೋಬೇಕು, ಅದ್ ನಮ್ ಸಿನಿಮಾದಲ್ಲಿ ಅಂತ. ಬಟ್ ಆ ದೇವ್ರು ಹೆಂಗೆ ನಮಗ್ ಅದೃಷ್ಟ ಕೊಟ್ಟಿದ್ದಾರೆ ಅದು ಅಂತ ನನಗೆ ಗೊತ್ತಿಲ್ಲ. ಸೊ ನೆಕ್ಸ್ಟ್ ಶೆಡ್ಯೂಲ್ ತೇಜ ಜೊತೆಗೆ, ತೇಜ ಊರ್ವಶಿ ಅವ್ರ ಜೊತೆಗೆ ಇರುತ್ತೆ. ಸೊ ಆ ಶೆಡ್ಯೂಲ್ ಅಲ್ಲಿ ಮತ್ತೆ ನಾವು ನಮ್ಮ ಮಾಧ್ಯಮ ಮಿತ್ರರನ್ನ ಕರಿತೀವಿ. ಅವಾಗ ತೇಜ ಇಂಟ್ರೊಡಕ್ಷನ್ ನಿಮ್ಮೆಲ್ಲರಿಗೂ ಆಗುತ್ತೆ. ಸೊ ಥ್ಯಾಂಕ್ ಯು ಚೇಚಿ. ನಮ್ಮ ಸಿನಿಮಾದ ಅದೃಷ್ಟ ತಾಯಿ ಮಗಳು ಇಬ್ರು ನಮ್ಮ ಸಿನಿಮಾದಲ್ಲಿ ಒಟ್ಟಿಗೆ ಕಾಣಿಸ್ಕೊಂತಾರೆ. ಅಂಡ್ ನಿಮ್ಮೆಲ್ಲರ ಆಶೀರ್ವಾದ ಪ್ರೀತಿ ನಮ್ಮ ಮೇಲೆ ಇರ್ಲಿ ಅಂತ ಕೇಳ್ಕೊತೀನಿ. ಒಂದು ಸಣ್ಣ ನಮ್ಮ ಕಡೆಯಿಂದ ಒಂದು ಸಣ್ಣ ಗಿಫ್ಟ್ ನಾವು ಚೇಚಿಗೋಸ್ಕರ ತಂದಿದ್ದೀವಿ. statenews.live